ಬರ್ತ್ ಚಾರ್ಟ್ ಯಾಕೆ ಇಂಪಾರ್ಟೆಂಟ್ ಇದೆ? ನೀವು ಒಂದು ಟೈಮಲ್ಲಿ ಹುಟ್ಟಿರ್ತೀರ, ಆ ಟೈಮಲ್ಲಿ ಅದರದೇ ಆದಂತ ಒಂದು ಶಕ್ತಿ ಇರುತ್ತೆ. ಟೈಮ್ 100% ಇಂಪಾರ್ಟೆಂಟ್. 100%. ನಾವು ನಿಮ್ಮನ್ನ ನೋಡದೇ ಇದ್ರೂ ಕೂಡ ನೀವು ಯಾವ ತರ ಅಂತ ನಾನು ಹೇಳ್ಬೋದು, ಇವನ್ ವಿತೌಟ್ ಸೀಯಿಂಗ್ ಯು. Is there any good astrologer who can actually predict? ಆಸ್ಟ್ರಾಲಜರ್ಸ್ ಇರ್ತಾರೆ. ನೀವು ಒಬ್ಬರೊಬ್ಬರ ಹತ್ರ ಹೋದಾಗ ಏನ್ ಮಾಡ್ತಾರೆ, ಭಯ ಹುಟ್ಸೋದು ಜಾಸ್ತಿ. ನಿಮ್ಗೆ ಆ ತರ ಆಗ್ಬಿಡುತ್ತೆ, ಈ ತರ ಆಗ್ಬಿಡುತ್ತೆ. ಪಾಸಿಟಿವ್ಸ್ ಹೇಳಲ್ಲ ಅವರು, ಓಕೆ, ನೆಗೆಟಿವ್ಸ್ನ ಟಾರ್ಗೆಟ್ ಮಾಡ್ತಾರೆ. ಯಾಕೆ? ಅವ್ರು ಹೆದರ್ಕೊಂಡ್ರೇನೆ ಅವ್ರು ನಿಮ್ಮನ್ನು ಕೇಳೋದು ಅಲ್ವಾ, ಇಲ್ಲಾಂದ್ರೆ ಅವ್ರು ನಿಮ್ಮ ಮಾತು ಕೇಳಲ್ಲ. ಎಲ್ಲರೂ ಜನ asking you about only wealth, nothing else. ನೋ, 90% ಇಸ್ ಲವ್ ಪ್ರಾಬ್ಲಮ್. Love problem, wealth problem ಇಲ್ಲ. ವೆಲ್ತ್ ಯಾರಿಗೂ ಬೇಡ ಇವಾಗ. ದೇ ವಾಂಟ್ ಕ್ವಾಲಿಟಿ ಆಫ್ ಲೈಫ್ ರಾದರ್ ದ್ಯಾನ್ ಕ್ವಾಂಟಿಟಿ ಆಫ್ ಲೈಫ್. ದೊಡ್ಡ ಮನೆ ಕಟ್ಕೊಂತಾರೆ, ಕೋಟಿ ಗಟ್ಟಲೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅಲ್ಲಿಗೆ ಹೋದ್ಮೇಲೆ ಪ್ರಾಬ್ಲಮ್ಸ್ ಆದ್ರೆ ದೇ ವುಡ್ ರಾದರ್ ಥಿಂಕ್ ದೇ ಆರ್ ಹ್ಯಾಪಿ ಇನ್ ದ ಓಲ್ಡ್ ಹೌಸ್ ಇಟ್ಸೆಲ್ಫ್. ಫಸ್ಟ್ ನಿಮಗೆ ಫೇಸ್ಬುಕ್ ಶುರು ಆಗಿದೆ ಯಾವ ಕಲರ್? ಬ್ಲೂ ಕಲರ್. ಬ್ಲೂ ವಿತ್ ವೈಟ್, ಫೇಸ್ಬುಕ್ ಸಿಂಬಲ್. ಕರೆಕ್ಟ್. ಸೊ ಅಲ್ಲಿ ಏನ್ ಹಾಕಿದ್ರು, ಫಸ್ಟ್ ಮಾರ್ಕ್ ಜಕರ್ಬರ್ಗ್ ವಾಟರ್ ಎಲಿಮೆಂಟ್ ಹಾಕಿದ್ರು. ವಾಟರ್ ಎಲಿಮೆಂಟ್ ಹಾಕಿದ್ಮೇಲೆ ಏನಾಯ್ತು ಅವ್ರಿಗೆ, ಕನೆಕ್ಟಿಂಗ್ ಪೀಪಲ್. ನೆಕ್ಸ್ಟ್ ಏನ್ ಮಾಡಿದ್ರು, ವಾಟ್ಸ್ಆಪ್ ಕ್ರಿಯೇಟ್ ಮಾಡಿದ್ರು, ಗ್ರೀನ್ ಕಲರ್. ಸೊ ಗ್ರೀನ್ ಕಲರ್ ಬಂದ್ರು, ಆಪರ್ಚುನಿಟೀಸ್ ಇಂದ ಕನೆಕ್ಷನ್ಸ್ ಆಯ್ತು. ನೆಕ್ಸ್ಟ್ ಏನ್ ತಂದ್ರು, ಇನ್ಸ್ಟಾಗ್ರಾಮ್. ದಟ್ ಇಸ್ ಅ ಫೈರ್ ಎಲಿಮೆಂಟ್ ಕಲರ್. ಸೊ ರೀಲ್ಸ್ ಎಲ್ಲ ನಿಮ್ಗೆ ಕಂಪ್ಲೀಟ್ ಮಾರ್ಕೆಟಿಂಗ್ ಆಗ್ತಾ ಇರೋದೇ ಇವತ್ತಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ನಾರ್ತ್ ಅಂಡ್ ಈಸ್ಟ್ ಎರಡೂ ಕಡೆ ಎಂಟ್ರೆನ್ಸಸ್ ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ವೆಸ್ಟ್ ಅಲ್ಲಿ ಮಾಡಿದವರೆಲ್ಲ ಅದು ಸೂರ್ಯ ಮುಳುಗೋ ದಿಕ್ಕು, ಇವರು ಹಂಗೆ ಮುಳುಗೋಗ್ತಾರೆ ಅಂತ ಹೇಳ್ತಾರೆ. ನೀವು ಇವತ್ತಿಗೂ ಬೇಕಾದ್ರೆ ಅಂಬಾನಿ ಅವ್ರ ಮನೆ ನೋಡಿ, ವೆಸ್ಟ್ ಫೇಸಿಂಗ್ ಇದೆ ಆಂಟಿಲಿಯಾ. ಇವನ್ ಆರ್ ಆಫೀಸ್ ಆಲ್ಸೋ ವೆಸ್ಟ್ ಫೇಸಿಂಗ್. ಒಂದು ರೆಮಿಡಿ ಕೊಡಿ ಫಾರ್ ವೆಲ್ತ್ ಕ್ರಿಯೇಷನ್. ಒಂದು ಬೈಸೈಕಲ್ ಅಲ್ಲಿ ಮಿಕ್ಸರ್ ನ ಇಟ್ಕೊಂಡು ಸೇಲ್ಸ್ ಪರ್ಸನ್ ತರ ಮನೆಗೆ ಬಂದಿರೋರು ಬಂದ್ರು. ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಅಂದ್ರೆ ಅವ್ರಿಗೆ ಆ ಮೋಟಿವೇಶನ್ ಇಲ್ಲ, ನಾನ್ ಲೀಡರ್ ಆಗ್ಬಹುದು. ಸೀಯಿಂಗ್ ಅಪಾನ್ ಹಿಸ್ ಚಾರ್ಟ್ಸ್, ಆ ಗ್ರ್ಯಾಂಡ್ ಫಾದರ್ ಟೋಲ್ಡ್ ದಟ್ ಇಲ್ಲ, ನಿಂಗೆ ಈ ತರ ಚೆನ್ನಾಗಿದೆ, ಈ ತರ ಮಾಡಬಹುದು. ಹೆಡ್ ಎಲೆಕ್ಟ್ರಿಕಲ್ ಫರ್ಮ್ ಇಟ್ ಸೆಲ್ಫ್, he has around more than in India itself. Anyone can become a millionaire, but to become a billionaire he needs astrology. ಪ್ರೇಮ್ ಸಾಗರ್ ಸರ್, ನಮಸ್ಕಾರ. ನಮಸ್ತೆ ಸರ್. ದ ಫೌಂಡರ್ಸ್ ಡ್ರೀಮ್ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸುಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಪ್ರಯಾಣ ಹೇಗಿತ್ತು ಸರ್? ಚೆನ್ನಾಗಿತ್ತು ಟಿಲ್ ನೌ. ನೋ ಪ್ರಾಬ್ಲಮ್ಸ್, ಅಪ್ಸ್ ಅಂಡ್ ಡೌನ್ಸ್ ಇದೆ, ಬಟ್ ಡೆಫಿನೆಟ್ಲಿ ಗುಡ್. ನೀವು ಹೇಗಿದ್ದೀರಾ ಇವತ್ತು? ಚೆನ್ನಾಗಿದ್ದೀನಿ ಸರ್. ಫುಲ್ ಸೂಪರ್. ಆರಾಮಾಗಿ ಕೂತ್ಕೊಳ್ಳಿ ಸರ್. ಡೆಫಿನೆಟ್ಲಿ. ಜಾಸ್ತಿ ಎಕ್ಸಾಂಪಲ್ ಕೊಡಿ. ಓಕೆ. ಸೊ ಮೊದಲು ನಿಮ್ಮ ಬಗ್ಗೆ ಮತ್ತು ಕಲ್ಪವೃಕ್ಷ ಆಸ್ಟ್ರೋ ವಾಸ್ತು ಬಗ್ಗೆ ನಮಗೆ ಸ್ವಲ್ಪ ಹೇಳಿ ಸರ್. ಓಕೆ. ನಾನು ಆಚಾರ್ಯ ಪ್ರೇಮ್ ಅಂತ. ಮೈ ನೇಮ್ ಇಸ್ ಪ್ರೇಮ್ ಸಾಗರ್. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನಾನು ಸ್ಕೂಲಿಂಗ್ ಮಾಡಿದ್ದು ಫ್ಲಾರೆನ್ಸ್, ಡಿಗ್ರಿ ಮಾಡಿದ್ದು MES ಕಾಲೇಜಲ್ಲಿ, ಆ್ಯಂಡ್ ವಿಚ್ ಡಿಗ್ರಿ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ ಮುಗಿಸಿ ನಾನು ಮರ್ಸಿಡೀಸ್ ಬೆಂಜ್ ಅನ್ನೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ, ಎಕ್ಸ್ಟರ್ನಲ್ ಸಪ್ಲೈಯರ್, ಇಂಟೆಲಿಸೈನ್ ಅಂತ ಹೇಳಿ. ಅಲ್ಲಿ ಒಂದು 2 years ವರ್ಕ್ ಮಾಡಿ ಅಥವಾ 3 years ವರ್ಕ್ ಮಾಡಿ, ದೆನ್ ಐ ವಾಸ್ ಅಬೌಟ್ ಟು ಗೋ ಇನ್ ಟು ಕೋರ್ ಕಂಪ್ಲೀಟ್ಲಿ. ನಮ್ಗೆ ಇದರ ಸ್ವಲ್ಪ ನಮ್ದು ಫ್ಯಾಮಿಲಿ ಹೆಡ್ಲೈನ್ ಬಿಸ್ನೆಸ್ ಇದೆ. ನಮ್ಮ ತಾತ ಅವರು ಕೂಡ ಆಸ್ಟ್ರಾಲಜರ್ ಇದ್ದಾರೆ, ನಮ್ಮ ತಂದೆಯವರು ಕೂಡ ಆಸ್ಟ್ರಾಲಜರ್ ಇದ್ದಾರೆ. ನಾನು ಕೂಡ ಇದನ್ನ ಏನೋ ಮಾಡಬೇಕು ಅಂತ ಅಂದ್ಕೊಂಡು I chose this field, but full family into the same thing. Same domain. ಸೊ ಅವಾಗ ನಮ್ಗೆ ಅನಿಸ್ತು, ನಮ್ಗೆ ಆಕ್ಚುಲಿ ಇದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಯಾಕಂದ್ರೆ ನಾವು ಬೆಳೀತಾ ಇರ್ಬೇಕಾದ್ರೆ ಇದೆಲ್ಲ ಯಾರು ಮಾಡ್ತಿದ್ದೆಲ್ಲ, ಯಾರು ನಂಬ್ತಾರೆ ಅನ್ನೋ ಕಾನ್ಸೆಪ್ಟೇ ಇರುತ್ತೆ ವಿನಃ ನಮ್ಗೆ ಇದ್ರಲ್ಲೆಲ್ಲ ನಂಬಿಕೆ ಇರಲಿಲ್ಲ. ಮೇನ್ ಆಗಿ, ಟು ಬಿ ಫ್ರಾಂಕ್, ಐ ವಾಸ್ ನಾಟ್ ಬಿಲೀವಿಂಗ್ ದಿಸ್. ಬಟ್ ಯಾಕೆ? ಇದು ಏನಾಯ್ತು ಅಂತಂದ್ರೆ, ನಮ್ಮ ಅಜ್ಜಿ ಸ್ವಲ್ಪ ಫೋರ್ಸ್ ಹಾಕೋರು ಯಾವಾಗ್ಲೂ, ನೀವು ಇದನ್ನೇ ಮಾಡಿ, ನಿಮ್ಗೆ ಗೊತ್ತಿಲ್ಲ ಇದೇನೇನು ಮಾಡ್ಬೋದು ಅನ್ನೋದು, ನಿಮ್ಗೆ ಅದು ಶಕ್ತಿ ಗೊತ್ತಿಲ್ಲ, ಅದಕ್ಕೆ ನೀವು ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿದ್ರು. ಬಟ್ ಕೆಲವೊಂದು ಕಾನ್ಸಿಕ್ವೆನ್ಸಸ್ ಬಂತು, ನಮ್ಮ ಮನೇಲೆ ಆಗಿರ್ಬೋದು ಅಥವಾ ಕೆಲವೊಂದು ಜಾಗಗಳಲ್ಲೇ ಆಗಿರ್ಬೋದು. ಮುಂಚೆ ನಾವು 50-50 ಇದ್ವಿ, ಅಂದ್ರೆ ನಂಬ್ತಾನೂ ಇದ್ವಿ, ಎಲ್ಲೆಲ್ಲಿ ನಂಬಬೇಕು ಎಲ್ಲೆಲ್ಲಿ ಬೇಡ. ಸೂಪರ್ಸ್ಟಿಷನ್ ಯಾವುದು ಮೂಢನಂಬಿಕೆ ಅಂತೀವೋ ಅದನ್ನ ಆಲ್ಮೋಸ್ಟ್ ನಾವು ತಳ್ಳ ಹಾಕ್ತಾ ಇದ್ವಿ. ಎಷ್ಟು ಇಯರ್ ನಮ್ಗ 30 years. ಸೊ ಅದನ್ನ ಮುಗಿಸ್ಕೊಂಡು ನಮ್ಮ ಅಜ್ಜಿ ಇನ್ನೇನು ಲಾಸ್ಟ್ ವಿಶ್ ಇತ್ತು ಅಂತ ಹೇಳಿ ಅವ್ರು ಶಿ ಪಾಸ್ಟ್ ಅವೇ ಆಕ್ಚುಲಿ, ಅನ್ಫಾರ್ಚುನೇಟ್ಲಿ. ಅದಾದ್ಮೇಲೆ ನಮಗೆ ಇಷ್ಟೆಲ್ಲ ಮಾಡಿದೀವಿ, ಅವರು ಕನ್ಸನ್ನ ನನಸು ಮಾಡಬೇಕು ಅಂತ ಹೇಳಿ, ದೆನ್ ಐ ಕಂಪ್ಲೀಟ್ಲಿ ರಿಸೈನ್ ಮೈ ಕಂಪ್ನಿಯಿಂದ ರೆಸಿಗ್ನೇಷನ್ ಮಾಡಿ, ದೆನ್ ಐ ಸ್ಟಾರ್ಟೆಡ್ ಅಲಾಂಗ್ ವಿತ್ ಮೀ. ಮೈ ಬ್ರದರ್ ಇಸ್ ಆಲ್ಸೋ ಮೈ ಸಪೋರ್ಟ್, ಮೈನ್ ಪಿಲ್ಲರ್ ಅಂತ ಹೇಳ್ಬೋದು. ಅವ್ರ ಹೆಸರು ವೆಂಕಟೇಶ್ ಅಂತ. ಅವರು ಕೂಡ ಬೈಜೂಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. he was into a business development executive. ಅದನ್ನ ಕ್ವಿಟ್ ಮಾಡಿ, ಬಿಕಾಸ್ ಏನಾಗ್ತಿತ್ತು ಅಂದ್ರೆ, 2 ದೋಣಿ ಮೇಲೆ ಕಾಲಿಟ್ಟು ನಡೆಯಕ್ಕಾಗಲ್ಲ. ದೇರ್ ವಿಲ್ ಬಿ ಇಂಬ್ಯಾಲೆನ್ಸ್. ಒಂದನ್ನ ನೋಡ್ಕೋಬೇಕಂದ್ರೆ ಇನ್ನೊಂದನ್ನ ಕಾಂಪ್ರಮೈಸ್ ಮಾಡ್ಲೇಬೇಕಾಗುತ್ತೆ. ಬಟ್ ಟು ಹ್ಯಾವ್ ಅ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಪ್ರೊಫೆಷನ್ ಅಂತ ಅನ್ಕೊಂಡಾಗ, ವಿ ಥಾಟ್ ವಿ ಹ್ಯಾಡ್ ಟು ಲೀವ್ ದಟ್ ಜಾಬ್ಸ್. ಇನ್ ವಿಚ್ ಇಯರ್? ಲೈಕ್ 2017. So Kalpavruksha started 2017 to 18. ವಾವ್. ಸೊ ಟೆಕ್ ಶಿಕ್ಷಣದ ನಿರಂತರ ಜ್ಯೋತಿಷ ಯಾಕೆ ಚೂಸ್ ಮಾಡಿದ್ರಿ ಸರ್?
ದಟ್ಸ್ ವಾಟ್ ನಮಗೂ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಇರಲಿಲ್ಲ. ಬಟ್ ಕೆಲವೊಂದು ನಾವೇ ಇಂಪ್ಲಿಮೆಂಟೇಷನ್ ಮಾಡಿ ಕೆಲವೊಬ್ರಿಗೆ ಹೇಳಿದಾಗ ಅವ್ರ ಲೈಫಲ್ಲಿ ಆಗಿರೋ ಸಣ್ಣ ಸಣ್ಣ ಬದಲಾವಣೆ ಆಗಿರ್ಬೋದು. ಅಂದರೆ ನಾವೇನೋ ಕೋಟ್ಯಾಧಿಪತಿ ಏನು ಮಾಡಲಿಲ್ಲ, ಬಟ್ ದೇ ವರ್ ಸ್ಟ್ರಗ್ಲಿಂಗ್ ಅಂತ ಅಂತಾಗ ಸ್ವಲ್ಪ ಏನಾರ ಪರಿಹಾರಗಳನ್ನ ಕೊಟ್ಟಾಗ ದೇ ಫೌಂಡ್ ಸಮ್ ಸೊಲ್ಯೂಷನ್ಸ್ ವಿತ್ ದ್ಯಾಟ್ ಇಟ್ ಸೆಲ್ಫ್. ಸೊ ನೀವು ಎನಿ ಚೇಂಜಸ್ ನೋಡಿದ್ದೀರಾ ಇನ್ ಯುವರ್ ಲೈಫ್? ಫಸ್ಟು ನಾವು ಈ ಫೀಲ್ಡ್ಗೆ ಬರೋದಕ್ಕೆ ಮೇನ್ ಕಾರಣ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ನಮ್ದೇ ಆದಂತ ಒಂದು ಖಾಲಿ ಜಾಗ ಇತ್ತು. ಇಟ್ ವಾಸ್ ಆಲ್ಮೋಸ್ಟ್ ಅರೌಂಡ್ 14 ಗುಂಟಾಸ್ ಆಫ್ ಲ್ಯಾಂಡ್. ಆ ಲ್ಯಾಂಡ್ಗೆ ನಮ್ಮ ತಂದೆಯವರಾಗಿರ್ಬೋದು ಅವರೆಲ್ಲ ಏನಂತ ಹೇಳ್ತೀವಿ ಬಾಡಿಗೆ ಕೊಡೋದಕ್ಕೆ ಅಥವಾ ರೆಂಟ್ ಔಟ್ ಮಾಡ್ಲಿಕ್ಕೆ ಲೀಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ರು. ದೇ ವರ್ ಆಸ್ಟ್ರೋ ಎಕ್ಸ್ಪರ್ಟ್ಸ್ ಬಟ್ ನಾಟ್ ವಾಸ್ತು ಎಕ್ಸ್ಪರ್ಟ್ಸ್. ಓಕೆ. ಸೊ ನಾವು ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಇಲ್ಲ ವಾಸ್ತುಲಿ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಹೇಳಿ ವಾಸ್ತುಲಿ ಎಷ್ಟು ಹೈಯೆಸ್ಟ್ ಲೆವೆಲ್ ಕೋರ್ಸ್ ಮಾಡ್ಬೋದು ಅಷ್ಟು ಲೆವೆಲ್ ಅಲ್ಲ ಕೋರ್ಸ್ ಮಾಡ್ಕೊಂಡ್ವಿ. ಕೋರ್ಸ್ ಮಾಡಿದ ತಕ್ಷಣ ಯಾರು ಕನ್ಸಲ್ಟೆಂಟ್ಸ್ ಆಗಲ್ಲ, ವಿ ಹ್ಯಾವ್ ಟು ಅಪ್ಲೈ ಇಟ್. ಸರಿ. ಸೊ ಒಂದು ದಿನ ಏನಾಯ್ತು, ವಿ ಥಾಟ್ ನಮ್ದೇ ಜಾಗ ಇದೆ, ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ, ಬಾಡಿಗೆ ಕೊಡಕ್ ಆಗ್ತಾ ಇಲ್ಲ, ಏನ್ ಹತ್ರ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದಾಗ ವಿ ಇಂಪ್ಲಿಮೆಂಟೆಡ್ ಆರ್ ರೆಮಿಡೀಸ್ ದೇರ್. ಯುವರ್ ರೆಮಿಡೀಸ್. ಬಿಲೀವ್ ಇಟ್ ಆರ್ ನಾಟ್ 2 weeks ಅಲ್ಲಿ ಆಯ್ತು. 2 weeks ಅಲ್ಲೇ ನಮಗೆ ರಿಸಲ್ಟ್ಸ್ ಬಂತು. ಇಟ್ಸ್ ನಾಟ್ ಏನ್ ರಿಸಲ್ಟ್? ರೆಂಟ್ ಬಿಡೋತರ ರೆಂಟ್ ಡೈರೆಕ್ಟ್ ಖಾಲಿ ಜಾಗ ಅಷ್ಟೇ. ವಿ ವರ್ ಕೋಟಿಂಗ್ ಅರೌಂಡ್ 50,000 to 60,000 rupees. ಬಟ್ ಅಲ್ಲೇನಾಯ್ತು ಅಂತಂದ್ರೆ ವಿ ಗಾಟ್ ಮೋರ್ ದೆನ್ ಎಕ್ಸ್ಪೆಕ್ಟೆಡ್. 80,000 rupees ಬರೀ ಖಾಲಿ ಜಾಗಕ್ಕೆ ಕೊಡ್ತೀವಿ ಅಂತ ಬಂದ್ರು. ದಟ್ ಇಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಹ್ಯಾವ್ ಫೇಸ್ಡ್ ಪರ್ಸನಲಿ. ಸೊ ವಾಟ್ ರೆಮಿಡಿ ಯು ಚೂಸ್ ದೇರ್? ಅಲ್ಲಿ ಏನ್ ಮಾಡಿದೀವಿ, ಸೌತ್ ಈಸ್ಟ್ ಅಲ್ಲಿ ರಜಸಿಕ್ ಎಲಿಮೆಂಟ್ ಆಕ್ಟಿವೇಶನ್ ಅಂತ ಬರುತ್ತೆ. ಅಂದ್ರೆ ಯಾವುದೇ ಒಂದು ಕಮರ್ಷಿಯಲ್ ಜಾಗ ಆಗಿರ್ಬೋದು ಅದನ್ನ ನೀವ್ ಮೇಂಟೈನ್ ಮಾಡಕ್ಕಾಗಲ್ಲ, ಅದನ್ನ ಬೇರೆಯವ್ರಿಗೆ ಕೊಡಬೇಕು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ರಜಸ್ ಎಲಿಮೆಂಟ್ ಆಕ್ಟಿವೇಟ್ ಮಾಡಬೇಕು. ರಜಸ್ ಮೀನ್ಸ್ ಫೈರ್ ಎಲಿಮೆಂಟ್. ಫೈರ್ ಎಲಿಮೆಂಟ್ ಆಕ್ಟಿವೇಟ್ ಮಾಡಿದ ತಕ್ಷಣ ದಿರ್ ವಿಲ್ ಬಿ ಮೋರ್ ಫುಟ್ ಫಾಲ್ಸ್ ಅಂಡ್ ಮೋರ್ ಇಂಟರಾಕ್ಷನ್ಸ್. ಅವಾಗ ನಿಮ್ಗೆ ಡೀಲ್ಸ್ಗಳು ಬೇಗ ಕ್ಲೋಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೀಪ್ ಇಟ್ ಸಾತ್ವಿಕ್ ತತ್ವ, ರಾಜಸಿಕ ತತ್ವ, ತಾಮಸಿಕ ತತ್ವ ಅಂತ 3 ತತ್ವ ಬರುತ್ತೆ. ಸಾತ್ವಿಕ್ ಅಂತಂದ್ರೆ ನೀವು ಅಲ್ಲಿ ಬಂದ ತಕ್ಷಣ ಆರಾಮಾಗಿರ್ಬೇಕು ಮನೆಗಳು. ಇದು ನಿಜನಾ? ಡೆಫಿನೆಟ್ಲಿ ದಟ್ಸ್ ಹೌ ದ ಎನರ್ಜೀಸ್ ವಿಲ್ ಬಿ ದೇರ್ ಇನ್ ಈಚ್ ಅಂಡ್ ಎವ್ರಿ ಕಾರ್ನರ್. ನೀವು ಯಾವ್ದಾರ ಒಂದು ಕಮರ್ಷಿಯಲ್ ಪ್ರಾಪರ್ಟಿಗೆ ಹೋಗಿ ಕೆಲವೊಂದ್ಸಲಿ ನೀವು ಅಲ್ಲೇನೋ ತಗೋಬೇಕು ಅಂತ ಅಂದ್ಕೊಂಡು ಮೈಂಡ್ ಸೆಟ್ ಅಲ್ಲಿ ಇರಲ್ಲ, ಬಟ್ ಆದ್ರೂ ಹೋಗ್ತೀರಾ, ಬಟ್ ಕೊನೆಗೆ ಏನಾರ ಒಂದು ತಗೊಂಡ್ ಬರ್ತೀರಾ. ಬಟ್ ದಟ್ ವರ್ಕ್ಡ್ ಓನ್ಲಿ ಫಾರ್ ಯು ಅಂಡ್ ಫಾರ್ ಡಿಫರೆಂಟ್ ಕಸ್ಟಮರ್ಸ್ ಆಲ್ಸೋ ಮೇನ್ಲಿ ಐ ಆಮ್ ಇನ್ ದಿಸ್ ಪರ್ಟಿಕ್ಯುಲರ್ ಫೀಲ್ಡ್ ಡ್ಯೂ ಟು ಕಸ್ಟಮರ್ಸ್ ಓನ್ಲಿ. ನಮ್ಗೆ ಏನು ಅಂತಂದ್ರೆ ಆ ಕ್ಲೈಂಟ್ ಬೇಸ್ ಬಂದಾಗ ವಿ ಹ್ಯಾಡ್ ಟು ಮಚ್ ಆಫ್ ಕಸ್ಟಮರ್ ಬೇಸ್ ಆಲ್ಸೋ, ಇಲ್ಲ ಅಂತ ಹೇಳ್ತಿಲ್ಲ, ಬಿಕಾಸ್ ನಮ್ಮ ತಾತ ಮತ್ತೆ ನಮ್ಮ ತಂದೆಯವರೆಲ್ಲ ಆಸ್ಟ್ರಾಲಜರ್ಸ್ ಆಗಿದ್ರಿಂದ. ಆಮೇಲೆ ವಾಸ್ತುಲಿ ಸ್ವಲ್ಪ ಪಿಕಪ್ ಆಗ್ತಾ ಇರ್ಲಿಲ್ಲ. ನೀವು ಹೇಳ್ತೀರಾ ಅಬೌಟ್ 2 things, ಎಸ್ಟ್ರೋ ಅಂಡ್ ವಾಸ್ತು, ರೈಟ್? ಎಕ್ಸಾಕ್ಟ್ಲಿ. ಸೊ ಎಸ್ಟ್ರೋ ಮತ್ತು ವಾಸ್ತುನ ಕಂಬೈನ್ ಮಾಡೋ ಕಾನ್ಸೆಪ್ಟ್ ಹೇಗೆ ಬಂತು ಸರ್? ದಟ್ಸ್ ವಾಟ್. ಇವಾಗ ನಾನೊಬ್ರು ಆಸ್ಟ್ರಾಲಜರ್ ಹತ್ರ ಹೋಗ್ತೀನಿ. ಆಸ್ಟ್ರಾಲಜರ್ ಹತ್ರ ಹೋದಾಗ ಅವರೆಲ್ಲ ಪರಿಹಾರಗಳನ್ನ ಮಾಡ್ಕೊಂಡು ಕೊಡ್ತಾರೆ. ಔಟ್ ಆಫ್ 100 people, ನಾಟ್ ಆಲ್ 100 people ವಿಲ್ ಗೆಟ್ ರಿಸಲ್ಟ್ಸ್. ಬಟ್ ವೈ? ದಟ್ಸ್ ವಾಟ್. ಕೆಲವೊಬ್ರು ಕೇಳಿದಾಗ ಏನಂತ ಹೇಳ್ತಾರೆ, ನಿಮ್ದು ಆಸ್ಟ್ರಾಲಜಿ ಜಾತಕ ಚೆನ್ನಾಗಿದೆ, ವಾಸ್ತು ಚೆನ್ನಾಗಿಲ್ಲ, ವಾಸ್ತು ಪ್ರಾಬ್ಲಮ್ ಇದೆ, ಅದಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಆಮೇಲೆ ಕೆಲವೊಬ್ರು ವಾಸ್ತು ಮಾಡಿಸ್ಕೊಂಡಿರ್ತಾರೆ, ಅವರಿಗೆ ಇಲ್ಲ ನಿಮ್ ಜ್ಯೋತಿಷದಲ್ಲಿ ಪ್ರಾಬ್ಲಮ್ ಇದೆ, ನಿಮ್ ಪಂಚಾಂಗ, ನಿಮ್ಮ ಏನಂತ ಹೇಳ್ತೀವಿ ಹಾರೋಸ್ಕೋಪ್ ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ಏನಂತ ಇರ್ತಾರೆ, ಇಲ್ಲಿ ಪ್ರಾಬ್ಲಮ್ ಅಂದ ತಕ್ಷಣ ಅದು ಅಂತ ಹೇಳೋದು, ಅಲ್ಲಿ ಪ್ರಾಬ್ಲಮ್ ಅಂದ ತಕ್ಷಣ ಇದು ಅಂತ ಹೇಳೋದು. ಸೊ ಕಸ್ಟಮರ್ಸ್ ಎಲ್ಲೋ ಒಂದ್ ಕಡೆ ಲೂಪಲ್ಲಿ ಹುಡ್ಕೋತಾ ಇದ್ರು, ಹೆಂಗೆ ಅಂತ. ಸೊ ಅದನ್ನ ಎರಡು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಒಟ್ಟಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ವಿ ಗಾಟ್ ಸಮ್ ಫ್ರೂಟ್ಫುಲ್ ರಿಸಲ್ಟ್ಸ್ ಅಂತ ನಾನು ಹೇಳ್ಬೋದು. ಎರಡನ್ನೂ ಒಂದೇ ಲೆವೆಲ್ ಅಲ್ಲಿ ಮಾಡ್ಬಿಡ್ತೀವಿ. ನಾವೇನಾರ ಒಂದು ಕನ್ಸಲ್ಟೇಷನ್ ಮಾಡ್ಲಿಕ್ಕೆ ಅಂತ ಹೋದಾಗ ವಿ ಟೇಕ್ ದೇರ್ ಡೇಟ್ ಆಫ್ ಬರ್ತ್, ಟೈಮ್ ಅಂಡ್ ಪ್ಲೇಸ್ ಆಫ್ ಬರ್ತ್ ಇನ್ ಟು ಕನ್ಸಿಡರೇಷನ್, ಸೊ ದಟ್ ವಿ ಗೆಟ್ ಟು ನೋ ದೇರ್ ಚಾರ್ಟ್ಸ್. ಸೊ ಆಲ್ ಬರ್ತ್ ಚಾರ್ಟ್ ಯಾಕೆ ಇಂಪಾರ್ಟೆಂಟ್? ಬರ್ತ್ ಚಾರ್ಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇವಾಗ ನೀವು ಒಂದು ಟೈಮಲ್ಲಿ ಹುಟ್ಟಿರ್ತೀರಾ, ಆ ಟೈಮಲ್ಲಿ ಅದರದೇ ಆದಂತ ಒಂದು ಶಕ್ತಿ ಇರುತ್ತೆ. ಟೈಮ್ 100% ಇಂಪಾರ್ಟೆಂಟ್. 100%. ಟು ಗಿವ್ ಯು ಅಕ್ಯುರೇಟ್ ಅನಾಲಿಸಿಸ್ ಆಫ್ ಹೌ ಯು ಆರ್ ಆಸ್ ಅ ಪರ್ಸನ್ ಅಂತಂದ್ರೆ ವಿ ನೀಡ್ ಎಕ್ಸಾಕ್ಟ್ ಟೈಮ್, ಡೇಟ್ ಅಂಡ್ ಪ್ಲೇಸ್ ಆಫ್ ಬರ್ತ್ ಆಲ್ಸೋ. ದ ಲ್ಯಾಟಿಟ್ಯೂಡ್ ಅಂಡ್ ಲಾಂಗಿಟ್ಯೂಡ್ ಆಲ್ಸೋ ಮ್ಯಾಟರ್ಸ್. ಅದು ನಮ್ಗೆ ಎಕ್ಸಾಕ್ಟ್ ಆಗಿ ಸಿಕ್ಕಿದಾಗ ನೀವ್ ಯಾವ ತರ, ನಾವು ನಿಮ್ಮನ್ನ ನೋಡದೇ ಇದ್ರೂ ಕೂಡ ನೀವ್ ಯಾವ ತರ ಅಂತ ನಾನು ಹೇಳ್ಬೋದು, ಇವನ್ ವಿತೌಟ್ ಸೀಯಿಂಗ್ ಯು. ಸ್ಟಾರ್ಸ್ ನಂಗಿರುತ್ತೆ, ದಶ ಬರುತ್ತೆ, ಅಂತರ್ದಶ. ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರಿಗೆಲ್ಲ ಹೇಳ್ತೀವಿ, ತುಂಬಾ ಚೆನ್ನಾಗಿರೋರು ದೇ ವಿಲ್ ಬಿ ಹ್ಯಾವಿಂಗ್ ನಥಿಂಗ್, ಆ ಮಟ್ಟಕ್ಕೂ ಬರ್ತಾರೆ. ಬಟ್ ಏನು ಇಲ್ಲದೆ ಇದ್ದವರು ದೇ ವಿಲ್ ಗೋ ಟು ಬಿಕಮ್ ಕರೋಡ್ಪತಿ ಆಲ್ಸೋ. ದಟ್ಸ್ ಆಲ್ ಬಿಕಾಸ್ ಆಫ್ ಸ್ಟಾರ್ಸ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಬಟ್ ಇನ್ ಯುವರ್ ವೆಬ್ಸೈಟ್ ಆಲ್ಸೋ ಇಸ್ ರಿಟನ್, ಇಟ್ಸ್ ಲೈಕ್ ಎಸ್ಟ್ರೋ ಅಂಡ್ ವಾಸ್ತು ಕ್ಯಾನ್ ಅಪ್ಲಿಫ್ಟ್ 20-30%. ಎಕ್ಸಾಕ್ಟ್ಲಿ 20-30% ಅಂತಲ್ಲ, ಅವ್ರು ಯಾವ ತರ ಅಲೈನ್ ಆಗ್ತಾರೋ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ನಾನೊಂದು ಪ್ರಾಸೆಸ್ ಅಲ್ಲಿ ಇದ್ದೀನಿ. ಇವಾಗ ನಾನೊಂದು ಏನಾರ ಒಂದು ಕೆಲಸ ಮಾಡ್ಬೇಕಂದ್ರೆ ಐ ನೀಡ್ ಟು ಮೇಕ್ ಶೋರ್ 70% ಆಫ್ ವರ್ಕ್ ಇಸ್ ಟೇಕನ್ ಫ್ರಮ್ ಮೈ ಎಂಡ್. ನಾನು ನೋಡ್ಕೋಬೇಕಲ್ಲ, ನನ್ಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು, ನಾನು ಏನೋ ಒಂದು ಮಾಡಬೇಕು ಅಂತ ನಂಗೆ ಇತ್ತು ಅಂತಾಗ ಫಸ್ಟ್ ಗುರಿ ಫಿಕ್ಸ್ ಮಾಡ್ತೀನಿ. ದೆನ್ ಕಮ್ಸ್ ಜ್ಞಾನಶಕ್ತಿ. ಗುರಿ ಬಂದ ಮೇಲೆ ನಮ್ಗೇನಾದ್ರ ಮೇಲೆ ನಾಲೆಜ್ ತಿಳ್ಕೊಬೇಕು. ಆ ನಾಲೆಜ್ ಆದ್ಮೇಲೆ ಕ್ರಿಯಾಶಕ್ತಿ. ಸೊ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಅಂಡ್ ದೆನ್ ಕ್ರಿಯಾಶಕ್ತಿ. 3.
ಇಚ್ಛಾಶಕ್ತಿಲಿ ನಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಜ್ಞಾನ ಶಕ್ತಿಲಿ ವಿ ನೋ ವಾಟ್ ನಾಲೆಜ್ ವಿ ಹ್ಯಾವ್ ಟು ಅಕ್ವೈರ್ ಟು ಅಕಂಪ್ಲಿಷ್ ದಟ್. ಲಾಸ್ಟ್ ಬಂದು ಕ್ರಿಯಾಶಕ್ತಿ. ಇವಾಗ ಡೈರೆಕ್ಟ್ ಆಗಿ ಯಾರೋ ಒಬ್ಬ ಬಂದ್ಬಿಟ್ಟು ಏನು ಕೆಲಸ ಮಾಡ್ತಾ ಇಲ್ಲ, ಅವನು ಬರ್ತಾರೆ ನಮ್ಮ ಹತ್ರ, ಸರ್ ನಾನು ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಏನು ನೀವು ಏನೇನು ಹೇಳ್ತೀರಿ ಎಲ್ಲ ಪರಿಹಾರ ನಾನು ಮಾಡಿಸ್ಕೋತೀನಿ, ನಾನು 1 ವಾರ ಆಮೇಲೆ ನಾನು ಅಂಬಾನಿ ಆಗ್ಬೇಕು. ಆಗಲ್ಲ. ಆಗಿಲ್ಲ. ವಿಲ್ ಟೆಲ್ ದಮ್ ಇಟ್ಸ್ ನಾಟ್ ಪಾಸಿಬಲ್ ಬಿಕಾಸ್ ದೇ ಆರ್ ನಾಟ್ ಇನ್ ಲೈನ್ ವಿತ್ ದ ಎನರ್ಜೀಸ್. ಅವ್ರು ಫಸ್ಟ್ ಆ ಆರಾಗಿ ಬರಬೇಕು. ಆಮೇಲೆ ಅವ್ರ 7 ಚಕ್ರಾಸ್ ಅಂತ ಹೇಳ್ತೀವಿ, ನಮ್ಮ ಬಾಡಿ 7 ಸೇಕ್ರೆಡ್ ಚಕ್ರಾಸ್ ಇದೆ. ಆ ಚಕ್ರಾಸು ಅಲೈನ್ ಆಗಿರ್ಬೇಕು ಟು ವರ್ಕ್ ದಿಸ್. ಈ ಪರ್ಟಿಕ್ಯುಲರ್ ಥಿಂಗ್ಸ್ ಅವ್ರಿಗೆಲ್ಲ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತಂದ್ರೆ ಅದು ಕರೆಕ್ಟಾಗಿ ಅಲೈನ್ ಆಗಿರ್ಬೇಕು. ಅದು ಅಲೈನ್ ಆಗಿಲ್ಲ ಅಂತಂದ್ರೆ ವಿಲ್ ಗೈಡ್ ದೆಮ್ ಹೌ ಟು ಅಲೈನ್ ಇಟ್. ಎಲ್ಲರೂ ಜನ ಆಸ್ಕಿಂಗ್ ಯು ಅಬೌಟ್ ಓನ್ಲಿ ವೆಲ್ತ್, ನಥಿಂಗ್ ಎಲ್ಸ್. No, not else. No, there are too much of other personal problems also. Marriages, divorces, ಮಕ್ಕಳಾಗದೆ ಇರೋದು, ಲವ್ ಪ್ರಾಬ್ಲಮ್. 90% is ಲವ್ ಪ್ರಾಬ್ಲಮ್. ಲವ್ ಪ್ರಾಬ್ಲಮ್, ವೆಲ್ತ್ ಪ್ರಾಬ್ಲಮ್ ಇಲ್ಲ. ಇಲ್ಲ, ವೆಲ್ತ್ ಯಾರಿಗೂ ಬೇಡ ಇವಾಗ. ದೇ ವಾಂಟ್ ಕ್ವಾಲಿಟಿ ಆಫ್ ಲೈಫ್ ರಾದರ್ ದ್ಯಾನ್ ಕ್ವಾಂಟಿಟಿ ಆಫ್ ಲೈಫ್. ವಾವ್. ಎವ್ರಿ ಒನ್ ಇಸ್ ಪ್ರಿಫರಿಂಗ್ ದ ಕ್ವಾಲಿಟಿ ಆಫ್ ಲೈಫ್. ಇವಾಗ ಅಷ್ಟೆಲ್ಲ ಮಾಡ್ಕೊಂಡ್ ಬರ್ತಾರೆ, ದೊಡ್ಡ ಮನೆ ಕಟ್ಕೊಂತಾರೆ, ಕೋಟಿ ಗಟ್ಲೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅಲ್ಲಿಗೆ ಹೋದ್ಮೇಲೆ ಪ್ರಾಬ್ಲಮ್ಸ್ ಆದ್ರೆ ದೇ ವುಡ್ ರಾದರ್ ಥಿಂಕ್ ದೇ ಆರ್ ಹ್ಯಾಪಿ ಇನ್ ದ ಓಲ್ಡ್ ಹೌಸ್ ಇಟ್ ಸೆಲ್ಫ್. ವಾವ್. Instead of going and having all sorts of troubles in the new place, they would rather sit in the old house and have a better quality of life. ಅಷ್ಟೆಲ್ಲ ಖರ್ಚು ಮಾಡಿ ಸಾಲ ಮಾಡ್ಕೊಂಡು ಬ್ಯಾಂಕಿಂದ ಲೋನ್ ಮಾಡ್ಕೊಂಡು ಅವ್ರ ತಲೆಗೆ ಬರ್ಡನ್ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೋತಾರೆ ಹೊರತು ದೇ ನಾಟ್ ಬಿ ಸಿಂಪ್ಲಿಫೈಯಿಂಗ್ ದಿರ್ ಲೈಫ್ಸ್. ಓಕೆ, ಇನ್ ಸಿಂಪಲ್ ಲ್ಯಾಂಗ್ವೇಜ್ ಆಸ್ಟ್ರೋ ಮತ್ತು ವಾಸ್ತು ಅಂದ್ರೆ ಏನು? ಸಿಂಪಲ್. ಆಸ್ಟ್ರೋ ಅಂಡ್ ವಾಸ್ತು ಇಸ್ ನಥಿಂಗ್ ಬಟ್ ದ ಕಾಂಬಿನೇಷನ್ ಆಫ್ ಟೈಮ್ ಅಂಡ್ ಸ್ಪೇಸ್. ಟೈಮ್ ಅಂಡ್ ಸ್ಪೇಸ್. ಆಸ್ ಐನ್ಸ್ಟೈನ್ ಸೆಡ್, ಎಲ್ಲಾನು ಅಷ್ಟೇ, ಪ್ರಕೃತಿ ಇರೋದೆಲ್ಲಾನು ಸ್ವಲ್ಪ ಟೈಮ್ ಡೀಪರ್, ಅಂಡ್ ಸ್ಪೇಸ್. ಸ್ವಲ್ಪ ಡೀಪರ್. ಸೊ ಒಂದು ಬಂದ್ಬಿಟ್ಟು ನಿಮ್ಗೆ ಪಂಚತತ್ವಗಳು ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಪಂಚತತ್ವಗಳು ಇಸ್ ನಥಿಂಗ್ ಬಟ್ ಏರ್ ಎಲಿಮೆಂಟ್, ಫೈರ್, ವಾಟರ್, ಅರ್ತ್ ಅಂಡ್ ಸ್ಪೇಸ್. ಎನಿಥಿಂಗ್ ಪ್ರೆಸೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಅರ್ತ್ is because of this ಪಂಚತತ್ವಾಸ್. ಸರಿ, ಓಕೆನಾ? ಖಂಡಿತ. ಸೊ ಇದು ಆಸ್ಟ್ರಾಲಜಿಗೆ ಬಂತು ಅಂದ್ರೆ ಪಂಚತತ್ವಗಳದ್ದು ಬರುತ್ತೆ ಮತ್ತೆ ನವಗ್ರಹಗಳದ್ದು ಬರುತ್ತೆ. ಸರಿ. ವಾಸ್ತು ಅಂತ ಬಂದಾಗ ಅಷ್ಟ ದಿಕ್ಪಾಲಕ ಅಂತ ಬರ್ತಾರೆ. ಸೊ whenever it is astrology, it is a planet which is influencing your life depending upon its transit in the ಇದು orbit. 100% ನಿಜನಾ? 100%. ಪ್ಲಾನೆಟ್ ಎಫೆಕ್ಟಿಂಗ್ ಎವ್ರಿಬಡಿ. ಯಾ, ಇದನ್ನ ಮುಂಚೆ ಏನಾಗಿತ್ತು, ಜ್ಯೋತಿಷ್ಯ ಶಾಸ್ತ್ರನ ಸ್ಯೂಡೋ ಸೈನ್ಸ್ ಅಂತ ಹೇಳ್ತಾ ಇದ್ರು. ಓಕೆನಾ? ಬಟ್ ಇವತ್ತಿಗೆ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ, ಐ ಥಿಂಕ್ ಇಟ್ ವಾಸ್ ಜಸ್ಟ್ 2 months ಬ್ಯಾಕ್, ದ ಇಸ್ರೋ ಸೈಂಟಿಸ್ಟ್ ಹೂ ಲಾಂಚ್ ಚಂದ್ರಯಾನ್, ಅವ್ರು ಬಂದ್ಬಿಟ್ಟು ಜ್ಯೋತಿರ್ವಿಜ್ಞಾನ ಅಂತ ಕೋರ್ಸ್ ಓಪನ್ ಮಾಡಿದ್ದಾರೆ ಓ, ಇನ್ ಯೂನಿವರ್ಸಿಟಿ ಆಫ್ ಮೈಸೂರ್. ಸೊ ಜ್ಯೋತಿರ್ವಿಜ್ಞಾನ ಅನ್ನೋದು ಟಿಲ್ ಮೇ ಬಿ ಬಿಫೋರ್ 2 months ಇಟ್ ವಾಸ್ ಜ್ಯೋತಿಷ್ಯ ಶಾಸ್ತ್ರ. ಅದನ್ನ ಸ್ಯೂಡೋ ಸೈನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಬಟ್ ಇವತ್ತಿಗೆ ಮೈಸೂರು ಯೂನಿವರ್ಸಿಟಿ ಅವ್ರ ಕಡೆನೇ ಅಪ್ರೂವ್ಡ್ ಆಗಿರೋ ಒಂದು ಕೋರ್ಸ್ ಇದೆ, ದಟ್ ಇಸ್ ಕಾಲ್ಡ್ ಎಸ್ ಜ್ಯೋತಿರ್ವಿಜ್ಞಾನ. ಸೊ ಜ್ಯೋತಿಷ್ಯ ಸೈನ್ಸ್ ಅಂತ ಹೇಳಿ. ಸೊ ನೌ ವಿ ಡು ನಾಟ್ ಹ್ಯಾವ್ ದಟ್ ಪರ್ಟಿಕ್ಯುಲರ್ ಕನ್ಫ್ಯೂಷನ್ ಬಿಕಾಸ್ ಹೂ ಕ್ಯಾನ್ ರೀಡ್ ಇಟ್ ಆಕ್ಯುರೇಟ್ಲಿ ಅಲ್ವಾ? ದೇ ಕ್ಯಾನ್ ಪ್ರಿಡಿಕ್ಟ್ ಎನಿವನ್ಸ್ ಲೈಫ್ಸ್ at given point of time, at any given point of time. But is there any good astrologer who can actually predict? No, the astrologer's job itself is to predict. But the thing is how good this prediction comes out to be. ಅದು ಮ್ಯಾಟರ್ ಆಗುತ್ತೆ. ಇವಾಗ ನಮ್ 100 ಜನ ಆಸ್ಟ್ರಾಲಜರ್ಸ್ ಇರ್ತಾರೆ. ನೀವು ಒಬ್ಬೊಬ್ಬರ ಹತ್ರ ಹೋದಾಗ ಏನ್ ಮಾಡ್ತಾರೆ, ಭಯ ಹುಟ್ಸೋದು ಜಾಸ್ತಿ. ನಿಮ್ಗೆ ಆ ತರ ಆಗ್ಬಿಡುತ್ತೆ, ಈ ತರ ಆಗ್ಬಿಡುತ್ತೆ. ಪಾಸಿಟಿವ್ಸ್ ಹೇಳಲ್ಲ ಅವರು. ಓಕೆ, ನೆಗೆಟಿವ್ಸ್ನ ಟಾರ್ಗೆಟ್ ಮಾಡ್ತಾರೆ. ಯಾಕೆ? ಟು ಡೆವಲಪ್ ಅ ಸೆನ್ಸ್ ಆಫ್ ಫಿಯರ್ ಇನ್ ಅಮಂಗ್ ದಮ್, ದ ಪೀಪಲ್ ಇಟ್ ಸೆಲ್ಫ್. ಅವ್ರು ಹೆದರ್ಕೊಂಡ್ರೇನೆ ಅವ್ರು ನಿಮ್ಮನ್ನು ಕೇಳೋದು ಅಲ್ವಾ? ಇಲ್ಲಾಂದ್ರೆ ಅವ್ರು ನಿಮ್ಮ ಮಾತು ಕೇಳಲ್ಲ. ಸೊ ಇನ್ ಆರ್ಡರ್ ಟು ವೈಪ್ ಔಟ್ ಆಲ್ ದಿಸ್ ಥಿಂಗ್, ಆಸ್ಟ್ರೋ ವಾಸ್ತು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಅಂತಂತಂದ್ರೆ, ವಿ ವಿಲ್ ಬಿ ಗೆಟಿಂಗ್ ಈಚ್ ಅಂಡ್ ಎವ್ರಿ ಪಾಯಿಂಟ್ಸ್ ಫ್ರಮ್ ಆಲ್ ದ ಥಿಂಗ್ಸ್. ಆಸ್ಟ್ರೋಯಿಂದನೂ ನಮ್ಮ ಪಾಯಿಂಟ್ಸ್ ಬರುತ್ತೆ, ವಾಸ್ತುವಿಂದನೂ ಪಾಯಿಂಟ್ಸ್ ಬರುತ್ತೆ. ಟೇಕ್ ಬೋತ್, ಅನಲೈಸ್ ಬೋತ್, ಗಿವ್ ರೆಮಿಡಿ ಫಾರ್ ಬೋತ್ ಅಟ್ ದ ಸೇಮ್ ಲೆವೆಲ್. ಸೊ ರೆಮಿಡೀಸ್ ವರ್ಕ್ ಮಾಡ್ತೀರಾ? ಡೆಫಿನೆಟ್ಲಿ ಸರ್. ವಿ ಇಂಪ್ಲಿಮೆಂಟ್ A to Z ರೆಮಿಡೀಸ್. ಒಂದು ರೆಮಿಡಿ ಕೊಡಿ ಫಾರ್ ವೆಲ್ತ್ ಕ್ರಿಯೇಷನ್. ವೆಲ್ತ್ ಕ್ರಿಯೇಷನ್ ಅಂತ ಹೋದ್ರೆ ಐ ವಿಲ್ ಟೇಕ್ ಸಮ್ head electrical firm itself in India. He has around more than 800 branches in India itself. ಓಕೆನಾ? ಅವರು ಮುಂಚೆ ಬಂದಾಗ, ನಮ್ಮ ತಾತ ಅವ್ರ ಹತ್ರ ಬಂದಿದ್ದಾಗ, he was a person who came with a mixer on his bicycle. ಒಂದು ಬೈಸೈಕಲ್ ಅಲ್ಲಿ ಮಿಕ್ಸರ್ನ ಇಟ್ಕೊಂಡು ಸೇಲ್ಸ್ ಪರ್ಸನ್ ತರ ಮನೆಗೆ ಬಂದಿರೋರು. he is a customer from the past 25 years and is still our customer. ಓಕೆನಾ? ಬಂದ್ರು, ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಅಂದ್ರೆ ಅವ್ರಿಗೆ ಆ ಮೋಟಿವೇಶನ್ ಇರಲಿಲ್ಲ, ನಾನು ಲೀಡರ್ ಆಗ್ಬೋದು, ನಾನು ಲೀಡರ್ ಆಗಬೇಕು ಅಂತ ಅವ್ರಿಗೆ ಮೋಟಿವೇಶನ್ ಇರಲಿಲ್ಲ. ಸೀಯಿಂಗ್ ಅಪಾನ್ ಹಿಸ್ ಚಾರ್ಟ್ಸ್, ಆ ಗ್ರ್ಯಾಂಡ್ ಫಾದರ್ ಟೋಲ್ಡ್ ದಟ್ ಇಲ್ಲ ನಿಂಗೆ ಈ ಥರ ಚೆನ್ನಾಗಿದೆ, ಈ ಥರ ಮಾಡ್ಬೋದು, ರಿಸ್ಕ್ ತಗೋ, ಬಟ್ ಇಟ್ ವಿಲ್ ಬಿ ಬೆಟರ್ ಅಂತ. ಫಾರ್ ದ ಬೆಟರ್ಮೆಂಟ್ ಓನ್ಲಿ ಯು ಹ್ಯಾವ್ ಟು ಟೇಕ್ ರಿಸ್ಕ್.
So astrology gives motivation. Exactly. Anyone can become a millionaire, but to become a billionaire, he needs astrologer. That's it. I think JP Morgan is ಎಕ್ಸಾಕ್ಟ್ಲಿ. ಯಾರು ಬೇಕಾದ್ರು ಮಾಡ್ಬೋದು, ಅವ್ರ ಎಷ್ಟು ಪೊಟೆನ್ಶಿಯಲ್ ಇರುತ್ತೋ ಅವ್ರು ಮಾಡ್ಬೋದು, ಬಟ್ ಇಫ್ ದೇ ನೋ ವಾಟ್ ದೇ ಸ್ಟಾರ್ಸ್ ಆರ್ ಟೆಲಿಂಗ್, ದೇ ಕ್ಯಾನ್ ಇವನ್ ಡೂ ಇಟ್ ಬೆಟರ್. And it's also everybody is purchasing property. Okay, so property purchase ಮಾಡುವಾಗ ಬೇಸಿಕ್ ವಾಸ್ತು ಪಾಯಿಂಟ್ಸ್ ಯಾವುದು ಕಂಪಲ್ಸರಿ ಅಂತ ನಿಮ್ಗೆ ಅನಿಸುತ್ತೆ ಸರ್? ಸರ್ ನೋಡಿ, ಯಾವಾಗ್ಲೂ ಅಷ್ಟೇ, ಆಸ್ ಐ ಟೋಲ್ಡ್ ಯು, ವಾಸ್ತು ಇಸ್ ನಥಿಂಗ್ ಬಟ್ ಬ್ಯಾಲೆನ್ಸಿಂಗ್ ಆಫ್ ದ ಸ್ಪೇಸ್. ಸರಿ. ವಸ್ತು ಇತಿ ವಾಸ್ತು ಅಂದ್ರೆ ಕೆಲವೊಂದು ವಸ್ತುಗಳ, ಫಾರ್ ಎಕ್ಸಾಂಪಲ್ ದಿಸ್ ಗ್ಲಾಸ್ ಆಲ್ಸೋ ಹ್ಯಾಸ್ ಸಮ್ ಎನರ್ಜಿ. ಇದಕ್ಕೂ ಒಂದು ಎನರ್ಜಿ ಇದೆ, ನಮ್ಮ ಬಾಡಿಗೆ ಒಂದು ಎನರ್ಜಿ ಇದೆ, ನಿಮ್ ಬಾಡಿಗೂ ಒಂದು ಎನರ್ಜಿ ಇದೆ, ಟೇಬಲ್ಗೂ ಒಂದು ಎನರ್ಜಿ ಇದೆ. ಖಂಡಿತ ಸರ್. ಓಕೆನಾ? ಸೊ ಯಾವುದೇ ಒಂದು ವಸ್ತು ಅಂತ ನೋಡಿದಾಗ ಅದರದೇ ಆದ ಒಂದು ಆಯಾ ಜಾಗಗಳಿರುತ್ತೆ, ಚೌಕಟ್ಟುಗಳಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ ಮುಂಚೆ ಕಾಲದಲ್ಲೆಲ್ಲ ಮನೆ ನೋಡಿದ್ರೆ ಏನ್ ಮಾಡ್ತಿದ್ರು? ತೊಟ್ಟಿ ಮನೆ ಮಾಡ್ತಾ ಇದ್ರು. ತೊಟ್ಟಿ ಮನೆ ಮೀನ್ಸ್ ವಿ ಯೂಸ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಸಂಕನ್ ಏರಿಯಾ ಇನ್ ದ ಸೆಂಟರ್, ಕೋರ್ಟ್ ಯಾರ್ಡ್. ಅಲ್ಲಿ ತೊಟ್ಟಿ ಮನೆ ಮಾಡ್ತಿದ್ರು ಬ್ರಹ್ಮಸ್ಥಾನದಲ್ಲಿ. ಯಾಕೆ ಆತರ ಮಾಡ್ತಾ ಇದ್ರು? ಸೆಂಟರ್ ಇಸ್ ದ ಮಿಡಲ್ ಇಸ್ ಬ್ರಹ್ಮಸ್ಥಾನ. ಎಕ್ಸಾಕ್ಟ್ಲಿ. ಸೊ ಬ್ರಹ್ಮಸ್ಥಾನ ಬಂದು ನಮ್ಗೆ ಹೊಟ್ಟೆಯ ನಾಭಿ ಸ್ಥಾನ ಅಂತ ಹೇಳ್ತೀವಿ. ಸೊ ನಾವು ಇಫ್ ಯು ಪುಟ್, ಇವಾಗ ಏನಾಗ್ತಿದೆ, ಎಲ್ಲ ಅಪಾರ್ಟ್ಮೆಂಟ್ಸ್ ಅಲ್ಲಿ ತುಂಬಾ ವೆಯ್ಟ್ಸ್ ಇಡ್ತಾರೆ, ಸೆಂಟ್ರಲ್ ತುಂಬಾ ವೆಯ್ಟ್ಸ್ ಇಡೋದು, ಪಿಲ್ಲರ್ಸ್ ನ ತಗೊಂಡ್ಬಿಡೋದು, ವಿಚ್ ಇಸ್ ವೆರಿ ರಾಂಗ್. ಇದು ರಾಂಗ್. ಅದು ನಾಭಿ ಸ್ಥಾನದಲ್ಲಿ, ಫಾರ್ ಎಕ್ಸಾಂಪಲ್, ನಾವು ಇಫ್ ಯು ಫೀಲ್ ಯುವರ್ ಸ್ಟಮಕ್ ಇಸ್ ಕಂಪ್ಲೀಟ್ಲಿ ಫುಲ್, ವಿಲ್ ಬಿ ರೆಸ್ಟ್ಲೆಸ್. ಸರಿ, ಖಂಡಿತ ಸರ್. ನಿಮ್ಗೆ ಅದು ಕಂಫರ್ಟಬಲ್ ಇರಲ್ಲ. ಸೊ ಒನ್ಸ್ ಯು ಕ್ಲಿಯರ್ ದಟ್ ಆಫ್ ಓನ್ಲಿ ಯು ವಿಲ್ ಬಿ ಕಂಫರ್ಟಬಲ್. ಆಮೇಲೆ ಇವತ್ತಿಗೂ ಯಾವ್ದಾರ ಪಾಳು ಬಿದ್ದಿರೋ ಮನೆ ಅಂದ್ರೆ ಕನ್ಸ್ಟ್ರಕ್ಷನ್ ಶುರುವಾಗಿರುತ್ತೆ, ದೇ ವಿಲ್ ನಾಟ್ ಕಂಪ್ಲೀಟ್ ಇಟ್, ಅಲ್ಲೇ ಅರ್ಧಕ್ಕೆ ನಿಂತ್ಕೊಂಡಿರುತ್ತೆ ಮನೆಗಳು. ಆ ಮನೆಗಳು ಬೇಕಾದ್ರೆ ಇವತ್ತಿಗೂ ಹೋಗಿ ನೀವು ನೋಡಿ, ಸೆಂಟ್ರಲ್ಲಿ ಐದರ್ ಸ್ಟೀಲ್, ಕಬ್ಬಣ, ಸಿಮೆಂಟ್ ಏನಾದ್ರು ಲೋಡ್ ಮಾಡಿಕ್ಕಿರ್ತಾರೆ, ಅದಕ್ಕೆ ಅದು ಸ್ಟಾಪ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಚೆನ್ನಾಗಿರೋ ವಾಸ್ತು ಇರುವಂತ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗ್ಲಿಕ್ಕೆ ಒಂದು ಸ್ಟೋರಿ ಶೇರ್ ಮಾಡಿ. ಯಾವುದು ಇದೇ ತರದಾಗಿರೋದ? ನಮ್ಮಿಲ್ಲ ಇಸ್ರೋ ಲೇಔಟ್ ಅಂತ ಒಂದು ಲೇಔಟ್ ಇದೆ ನಮ್ಮ ಆಲ್ಮೋಸ್ಟ್ ಉತ್ತರಳ್ಳಿ ಹಿಂದ್ಗಡೆಗೆ. ಅಲ್ಲಿ ಏನಾಗಿತ್ತು ಅಂದ್ರೆ, ಒನ್ ಆಫ್ ಅವರ್ ಕ್ಲೈಂಟ್ಸ್ ಈಸ್ ಹೇರ್ ಸ್ಟೈಲಿಸ್ಟ್ ಫಾರ್ ಟಾಲಿವುಡ್ ಇಂಡಸ್ಟ್ರಿ, ಹೇರ್ ಸ್ಟೈಲಿಸ್ಟ್ ಅವರು. ಓಕೆನಾ? ಅವ್ರು ಆಕ್ಚುಲಿ ಏನಾಗಿತ್ತು ಅಂತಂದ್ರೆ, ದೇ ಹ್ಯಾಡ್ ಸ್ಟಾರ್ಟೆಡ್ ದ ಕನ್ಸ್ಟ್ರಕ್ಷನ್, ದೇ ಹ್ಯಾಡ್ ಪ್ಲಾನ್ ಫಾರ್ 5 floors. 5 floor ಪ್ಲಾನ್ ಮಾಡಿದ್ರು. 5 floor ಪ್ಲಾನ್ ಮಾಡಿದ ನಂತರ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರು. 1 ಫ್ಲೋರ್ಗೆ ಆಗಿ ಕನ್ಸ್ಟ್ರಕ್ಷನ್ ನಿಂತ್ಕೊಂತು. ದಟ್ಸ್ ವಾಟ್ ಡ್ಯೂ ಟು ದ ಬ್ರಹ್ಮಸ್ಥಾನ್ ಡಿಫೆಕ್ಟ್. ಅಲ್ಲಿ ಏನಾಗಿತ್ತು, ನಮ್ಗಿನ್ನ ಅವ್ರ ಕ್ಲೈಂಟ್ ಆಗಿರ್ಲಿಲ್ಲ. ಆಗ ಅವ್ರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಯಿತು. ಆಮೇಲೆ ಹೆಂಗೋ ನಮ್ಮ ಆನ್ಲೈನ್ ಮೀನ್ಸ್ ಇಂದ ನಮ್ಮ ಕಂಪ್ನಿ ನೋಡ್ಕೊಂಡು ನಮ್ಮ ಹತ್ರ ಬಂದಾಗ, ನಾವು ಫಸ್ಟ್ ಆಫ್ಲೈನ್ಗೆ ಹೋದ್ವಿ. ಆಫ್ಲೈನ್ಗೆ ಹೋಗ್ಬಿಟ್ಟು ನಮ್ಮ ಪ್ಲಾನ್ ಎಲ್ಲ ಕರೆಕ್ಟ್ ಆಗಿದೆ. ಪ್ಲಾನ್ ಅಲ್ಲಿ ನಮಗೆ ದೋಷ ಅಂತ ನಮ್ಗೆ ಕಂಡಿಡಕ್ಕೆ ಸಾಧ್ಯನೇ ಇಲ್ಲ ಏನು. ಸೊ ಅವಾಗ ನಾವು ಆಫ್ಲೈನ್ ವಿಸಿಟ್ಗೆ ಅಂತ ಅಲ್ಲಿ ಹೋದಾಗ ವಿ ಗಾಟ್ ಟು ನೋ ದಟ್ ಬ್ರಹ್ಮಸ್ಥಾನದಲ್ಲಿ ಸಿಮೆಂಟು, ಸ್ಟೀಲು, ಮರಳು, ಕನ್ಸ್ಟ್ರಕ್ಷನ್ ಐಟಮ್ಸ್ ಏನೇನು ಬೇಕೋ ನಿಮ್ಗೆ ಎಲ್ಲಾನು ಅದಕ್ಕೆ ಲೋಡ್ ಮಾಡಿದ್ದಾರೆ ಸೆಂಟರ್. ಅಂಡ್ ಒನ್ಸ್ ಅಲ್ಲಿ ಹೋಗಿ ನೋಡಿದಾಗ ಬ್ರಹ್ಮಸ್ಥಾನ್ ಕಂಪ್ಲೀಟ್ ಆಗಿ ಫಿಲ್ ಆಗಿತ್ತು. ನೋ ಅದರ್ ರೆಮಿಡೀಸ್ ಫಾರ್ ದೆಮ್, ವಿ ಜಸ್ಟ್ ಆಸ್ಕ್ ದೆಮ್ ಟು ರಿಮೂವ್ ದ ಐಟಮ್ಸ್ ಫ್ರಮ್ ದ ಬ್ರಹ್ಮಸ್ಥಾನ ಅಷ್ಟೇ. ದಟ್ಸ್ ಇಟ್. ಅದನ್ನ ಮಾಡಿಸಿದ್ವಿ. ಮತ್ತೆ ನಮ್ಮ ಭೂವರಹ ಸ್ವಾಮಿ ದೇವಸ್ಥಾನ ಇದೆ ಕಾಲಹಳ್ಳಿ, ಮೈಸೂರಲ್ಲಿ. ಅಲ್ಲಿಗೆ ಹೋಗಿ ಒಂದ್ಸಲಿ ಭೇಟಿ ನೀಡ್ಬಿಟ್ಟು ಬಂದು ಶುರು ಮಾಡಿ ಅಂತ ಹೇಳಿದ್ವಿ ಕೆಲಸಗಳನ್ನ. ದೇ ಕೇಮ್ ಬ್ಯಾಕ್ ಅಂಡ್ ಹ್ಯಾಪಿಲಿ ದೇ ಹ್ಯಾವ್ ಫಿನಿಶ್ ದ ಕನ್ಸ್ಟ್ರಕ್ಷನ್ ಆಲ್ಸೋ ಅಂಡ್ ಶಾರ್ಟ್ಲಿ ಇಟ್ ಇಸ್ ಅಬೌಟ್ ಟು ಓಪನ್. ವಾವ್. ಸೊ ವಾಸ್ತು ಮತ್ತು ಅಸ್ಟ್ರಾಲಜಿ ಕಂಬೈನ್ ಮಾಡಿದಾಗ ಪ್ರಿಡಿಕ್ಷನ್ ಅಲ್ಲಿ ಅಕ್ಯುರಸಿ ಎಷ್ಟು ಹೆಚ್ಚು ಆಗುತ್ತೆ? ಕನ್ಸಿಡರಿಂಗ್ ಬೋತ್ ಅಟ್ ದ ಇಂಡಿವಿಜುವಲ್ ಲೆವೆಲ್, ಒಂದು 50 to 60% ಎನ್ಹಾನ್ಸ್ಮೆಂಟ್ಸ್ ಇರುತ್ತೆ. ಇಫ್ ಯು ಟೇಕ್ ಓನ್ಲಿ ಒನ್ ಆಸ್ ಅನ್ ಆಸ್ಪೆಕ್ಟ್, 20 to 30. ಇವಾಗ ಆಸ್ಟ್ರಾಲಜಿ ಒಂದೇ ಅಂದ್ರೆ 20 to 30%. ಸೊ ಅಸ್ಟ್ರಾಲಜಿ, ವಾಸ್ತು, ನ್ಯೂಮರಾಲಜಿ ಮತ್ತು ಎವ್ರಿಥಿಂಗ್, ಯಂತ್ರ, ಮಂತ್ರ, ತಂತ್ರ, ಎವ್ರಿಥಿಂಗ್ ಶುಡ್ ಬಿ ಅಲೈನ್ಡ್. ನಾಟ್ ರಿಯಲಿ, ಎಲ್ಲಾನು ಬೇಕು ಅಂತಲ್ಲ. ವಿಚ್ ಇಸ್ ಇಂಪಾರ್ಟೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿ ಎಲ್ಲ ಚೆನ್ನಾಗಿರುತ್ತೆ, ನಮ್ಗೆ ಯಾವಾಗ ಕೋಲ್ಡ್ ಬರುತ್ತೆ ನಾವು ಕೋಲ್ಡ್ ಮಾತ್ರನೇ ತಗೋಬೇಕು. ಯಾವಾಗ ತಲೆನೋವು ಬರುತ್ತೆ ತಲೆನೋವು ಮಾತ್ರ ತಗೋಬೇಕು. ಈ ತರ ಇದ್ರಲ್ಲೂ ಅಷ್ಟೇ, ಗ್ರಹಗತಿಗಳು ಚೆನ್ನಾಗಿ ಇಲ್ಲದೆ ಇರಬೇಕಾದ್ರೆ ಆ ಗ್ರಹದ್ದೇ ಒಂದು ಶಾಂತಿಗಳಿರುತ್ತೆ. ಆ ಗ್ರಹದ್ದು ಆಸ್ಟ್ರಾಲಜಿ ಪ್ರಕಾರ ಶಾಂತಿ ಮಾಡ್ಕೋಬಹುದು. ವಾಸ್ತು ಅಂತ ಬಂದಾಗ ಇವಾಗ ಆ ಪ್ಲಾನಿಂಗ್ ಅಲ್ಲಿ ಎಲ್ಲಿ ಫಾಲ್ಟ್ ಇದೆ, ಪ್ಲಾನಿಂಗ್ ಲೆವೆಲ್ ಅಲ್ಲೇ ಇತ್ತು ಅಂದ್ರೆ ಚೇಂಜ್ ಮಾಡ್ಲಿಕ್ಕೆ ಹೇಳ್ತೀವಿ. ಇಲ್ಲ ಪ್ಲಾನಿಂಗ್ ಲೆವೆಲ್ ಇಲ್ಲ ಸರ್, ಆಲ್ರೆಡಿ ಕಟ್ಬಿಟ್ಟಿದ್ದಾರೆ ಅಂತಂದ್ರೆ ನಾವು ವಿ ಯೂಶಲಿ ಫೋಕಸ್ ಆನ್ ನಾನ್ ಸ್ಟ್ರಕ್ಚರಲ್ ರೆಮಿಡೀಸ್. ಇವತ್ತಿಗೆ ಯಾರಿಗಾದ್ರೂ ನೀವು ಹೋಗಿ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ಬಿಟ್ಟು ನೀವು ವಾಸ್ತು ಮಾಡಬೇಕು ಅಂತ ಹೇಳಿದಾಗ, ಈ ಗೋಡೆ ಒಡೆದಾಕಿ ಅಂತಂದ್ರೆ ಫಸ್ಟ್ ನಮ್ಮನ್ನ ಮನೆಯಿಂದ ಆಚೆ ಹೋಗಿ ಅಂತ ಹೇಳ್ತಾರೆ. ಹಾಗೆ ಹೇಳೋದು, ಬಿಕಾಸ್ ಸ್ಟ್ರಕ್ಚರಲ್ ಚೇಂಜಸ್ ಇಸ್ ನಾಟ್ ಫೀಸಿಬಲ್ ಇನ್ ಮೆನಿ ಆಫ್ ದ ಅಪಾರ್ಟ್ಮೆಂಟ್ಸ್ ಟುಡೇ. ಸರಿ, ಅಬ್ಸಲ್ಯೂಟ್ಲಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ವಿತೌಟ್ ಸ್ಟ್ರಕ್ಚರಲ್ ಚೇಂಜಸ್, ಬೈ ದ ಪೊಸಿಷನಿಂಗ್ ಆಫ್ ಪಿರಮಿಡ್ಸ್ ಅಂಡ್ ಯಂತ್ರಾಸ್, ಎಲ್ಲೆಲ್ಲಿ ನಾವ್ ಏನೇನ್ ಮಾಡ್ಬೋದು. ಅಂಡ್ ಇಟ್ ಇಸ್ ಓನ್ಲಿ ಅಡ್ವೈಸ್ ಫಾರ್ ಅ ನೆಗೆಟಿವ್ ವಾಸ್ತು ಡಿಫೆಕ್ಟಿವ್ ಪ್ಲೇಸ್. ಎಲ್ಲೆಲ್ಲಿ ಮೇಜರ್ ನೆಗೆಟಿವ್ಸ್ ಇರುತ್ತೋ ಅಂತ ಕಡೆಗೆ ಮಾತ್ರ ನಾವು ರೆಮಿಡೀಸ್ ಪ್ರಿಫರ್ ಮಾಡ್ತೀವಿ. ಆಮೇಲೆ ಕೆಲವೊಂದು ಮೇಜರ್ ನೆಗೆಟಿವ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಟಾಯ್ಲೆಟ್ ಆಗಿರ್ಬೋದು. ನಾರ್ತ್ ಈಸ್ಟ್ ಟಾಯ್ಲೆಟ್ಗೆ ನಿಮ್ಗೆ ರೆಮಿಡಿನೇ ಇಲ್ಲ, ನೋ ರೆಮಿಡೀಸ್ ಅಟ್ ಆಲ್. ಸೊ ಅಂಥದಕ್ಕೆಲ್ಲ ಬಂದ್ರೆ
ಅಟ್ಲೀಸ್ಟ್ ಇಫ್ ವಿ ಕೆನಾಟ್ ಡೂ ಸ್ಟ್ರಕ್ಚರಲ್ ಚೇಂಜಸ್ ಕಮೋಡ್ನ ರಿಮೂವ್ ಮಾಡಿ ಅಂತ ಹೇಳ್ತೀವಿ. ಕಮೋಡ್ ಸರಿ ಯು ಕ್ಯಾನ್ ಸ್ಟಿಲ್ ಕಂಟಿನ್ಯೂ ಯೂಸಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಪ್ಲೇಸ್ ಆಸ್ ಅ ಬೇದಿಂಗ್ ಏರಿಯಾ, ಬಟ್ ಕಮೋಡ್ನ ರಿಮೂವ್ ಮಾಡಬೇಕು. ಸೊ ನಾರ್ತ್ ಈಸ್ಟ್ ಅಲ್ಲಿ ಯಾರಾದ್ರೂ ಬಂದ್ಬಿಟ್ಟು ನಿಮ್ಗೆ ಟಾಯ್ಲೆಟ್ ಇದೆ ಅಥವಾ ಕಿಚನ್ ಇದೆ, ನೀವು ಅದನ್ನ ರೆಮಿಡಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಈಸ್ ನಾಟ್ ಎ ಜೆನ್ಯೂನ್ ಅಂತ ನೀವು ಒಪ್ಕೋಬೇಕು. ಸೊ ಟಾಯ್ಲೆಟ್ ವೇರ್ ಶುಡ್ ಬಿ? ಇಟ್ ಶುಡ್ ಬಿ ಇನ್ ಸೌತ್ ವೆಸ್ಟ್ ಸೌತ್ ಆರ್ ವೆಸ್ಟ್. ಇನ್ ದ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತ ಕೆಲವೊಂದು ಝೋನ್ಸ್ ಇದಾವೆ ನಮ್ಮ ಚಕ್ರದಲ್ಲಿ, ಅದು ತೋರಿಸ್ತೀನಿ. ಸೊ ಅಲ್ಲಲ್ಲಿ ಡೆಡಿಕೇಟೆಡ್ ಝೋನ್ಸ್ ಇದಾವೆ. 3 places ಆರ್ ಆಕ್ಚುಲಿ ಗುಡ್ ಫಾರ್ ದಟ್: ಸೌತ್ ವೆಸ್ಟ್, ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂಡ್ ಈಸ್ಟ್ ಆಫ್ ಸೌತ್ ಈಸ್ಟ್. ಓಕೆ ಸೊ ಅದನ್ನು ಕೂಡ ಲೊಕೇಶನಿಂಗ್ ಮಾಡಬೇಕಾದ್ರೆ ಅವ್ರೇನ್ ಪ್ರೊಫೆಷನಲ್ ಇದಾರೆ ಅದನ್ನು ನೋಡ್ಕೋಬೇಕಾಗತ್ತೆ. ಓಕೆ ಸರಿ. ಸ್ಟಾಕ್ ಮಾರ್ಕೆಟ್ ಇತ್ತು ಅಂತಂದ್ರೆ ವಿ ಕೆನಾಟ್ ಹ್ಯಾವ್ ಅ ಟಾಯ್ಲೆಟ್ ಇನ್ ದ ಈಸ್ಟ್ ಆಫ್ ಸೌತ್ ಈಸ್ಟ್. ಇಫ್ he is a real estate person, we cannot give him in the north west. ಸೊ ಆ ಥರ ಅವ್ರ ಪ್ರೊಫೆಷನ್ನು ಮತ್ತು ಅವ್ರದ್ದು ರಿಕ್ವೈರ್ಮೆಂಟ್ ಆ್ಯಂಡ್ ಇಂಟೆಂಟ್ ಏನಿದೆ ಅದನ್ನ ನೋಡಿಕೊಂಡು ವಾಸ್ತು ಪ್ಲಾನಿಂಗ್ಸ್ನ ಮಾಡಬೇಕಾಗತ್ತೆ. ಸರಿ ಸರ್. ಸೊ ಫಾರ್ ಬಿಸ್ನೆಸ್ ಪರ್ಸನ್ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಅಂಡ್ ವಾಸ್ತು ಎರಡು ಇಂಪಾರ್ಟೆಂಟ್? ಎಕ್ಸಾಕ್ಟ್ಲಿ. ಆರ್ ಓನ್ಲಿ ಅಸ್ಟ್ರಾಲಜಿ ಇಂಪಾರ್ಟೆಂಟ್? ನೋ, ಎರಡು ಇಂಪಾರ್ಟೆಂಟ್ ಆಗುತ್ತೆ. ವಾಸ್ತು ಬಿಕಾಸ್ ಇಟ್ಸ್ ಆಲ್ವೇಸ್ ಆನ್ ರೆಂಟ್. ಯಾ, ಅಲ್ಲೇನ್ ಮಾಡಬೇಕು ಅಂತಂದ್ರೆ ಡು ನಾಟ್ ಇನ್ವೆಸ್ಟ್ ಮೇಜರ್ಲಿ ಫಾರ್ ವಾಸ್ತು ಇಟ್ ಸೆಲ್ಫ್. ಕಲರ್ ಥೆರಪೀಸ್ ಮಾಡ್ಕೊಳ್ಳಿ ಸಾಕು. ಕಲರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ಸ್ ಅಲ್ಲಿ ಹೇಳ್ತೀನಿ. ಫಸ್ಟ್ ನಿಮ್ಗೆ ಫೇಸ್ಬುಕ್ ಶುರು ಆಗಿದ್ದು ಯಾವ ಕಲರ್? ಬ್ಲೂ ಕಲರ್. ಬ್ಲೂ ಕಲರ್. ಬ್ಲೂ ವಿತ್ ವೈಟ್ ಫೇಸ್ಬುಕ್ ಸಿಂಬಲ್. ಕರೆಕ್ಟ್. ಸೊ ಅಲ್ಲಿ ಏನ್ ಹಾಕಿದ್ರು ಫಸ್ಟ್ ಮಾರ್ಕ್ ಜಕರ್ಬರ್ಗ್ ವಾಟರ್ ಎಲಿಮೆಂಟ್ ಹಾಕಿದ್ರು. ವಾಟರ್ ಎಲಿಮೆಂಟ್ ಹಾಕಿದ್ಮೇಲೆ ಏನಾಯ್ತು ಅವ್ರಿಗೆ? ಕನೆಕ್ಟಿಂಗ್ ಪೀಪಲ್. ಇಸ್ ಜಸ್ಟ್ ಕನೆಕ್ಷನ್. ಎಲ್ಲೋ ಯಾರೋ ಒಬ್ಬ ಇರ್ತಾನೆ, ಇಲ್ಲೋ ಇನ್ನೊಬ್ಬ ಇರ್ತಾನೆ. ಕನೆಕ್ಟ್ ಆಗೋದಕ್ಕೆ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸೋದಷ್ಟೇ. ಫಸ್ಟ್ ಫ್ರೆಂಡ್ ರಿಕ್ವೆಸ್ಟ್ ಅಂದ್ರೆ ವಾಟರ್ ಎಲಿಮೆಂಟ್ ಫ್ಲೋ ಅಂಡ್ ಆಪರ್ಚುನಿಟೀಸ್ ಕೊಟ್ರು ಬ್ಲೂ ಕಲರ್ ಅಲ್ಲಿ. ನೆಕ್ಸ್ಟ್ ಏನ್ ಮಾಡಿದ್ರು? ವಾಟ್ಸ್ಆಪ್ ಕ್ರಿಯೇಟ್ ಮಾಡಿದ್ರು. ಗ್ರೀನ್ ಕಲರ್. ಗ್ರೀನ್ ಕಲರ್ ಏನ್ ಸಿಗ್ನಿಫೈ ಮಾಡುತ್ತೆ ಅಂದ್ರೆ ಕನೆಕ್ಷನ್ಸ್, ಸೋಷಿಯಲ್ ಅಸೋಸಿಯೇಷನ್ಸ್. ಗ್ರೀನ್ ಕಲರ್. ಸೊ ಫೇಸ್ಬುಕ್ ಸುಮ್ಮನೆ ಯಾರು ನಂಬರ್ ಇಲ್ಲದೆ ಏನಿಲ್ಲದೆ ಸುಮ್ಮನೆ ಒಂದು ಮೆಸೇಜ್ ಮಾಡುವಂತ ಪ್ಲಾಟ್ಫಾರ್ಮ್. ವಾಟ್ಸ್ಆಪ್ ನಿಮ್ಗೆ ನಂಬರ್ ಇದ್ರೆ ಮಾತ್ರ ಮೆಸೇಜ್ ಮಾಡುವಂತ ಪ್ಲಾಟ್ಫಾರ್ಮ್. ಸೊ ಗ್ರೀನ್ ಕಲರ್ ಬಂದ್ರು, ಆಪರ್ಚುನಿಟೀಸ್ ಇಂದ ಕನೆಕ್ಷನ್ಸ್ ಆಯ್ತು. ನೆಕ್ಸ್ಟ್ ಏನ್ ತಂದ್ರು? ಇನ್ಸ್ಟಾಗ್ರಾಮ್ ಕಲರ್ ಇಸ್ ಪಿಂಕ್ ಅಂಡ್ ಆರೆಂಜ್. ದಟ್ ಇಸ್ ಅ ಫೈರ್ ಎಲಿಮೆಂಟ್ ಕಲರ್. ಸೊ ರೀಲ್ಸು ಗೀಲ್ಸು ಎಲ್ಲ ನಿಮಗೆ ಕಂಪ್ಲೀಟ್ ಮಾರ್ಕೆಟಿಂಗ್ ಆಗ್ತಾ ಇರೋದೇ ಇವತ್ತಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಫಸ್ಟು ಕ್ರಿಯೇಟ್ ಮಾಡಿದ್ರು, ಫ್ಲೋ ಆ್ಯಂಡ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ರು. ಸೆಕೆಂಡ್ ಕನೆಕ್ಷನ್ಸ್ ಕ್ರಿಯೇಟ್ ಮಾಡಿದ್ರು. ಥರ್ಡ್ ಏನ್ ಮಾಡ್ಕೊಂಡ್ರು? ಕಂಪ್ಲೀಟ್ ಅವ್ರಿಗೆ ಏನೇನ್ ಬೇಕು ಎಲ್ಲ ಮಾಡ್ಕೊಂಡ್ರು. ದಟ್ ಇಸ್ ಕಂಪ್ಲೀಟ್ ಫೈರ್. ಅದು ನೀವು ರೀಲ್ಸ್ ಆದ್ರೂ ಮಾಡಿ, ವಿಡಿಯೋ ಆದ್ರೂ ಮಾಡಿ, ಫೋಟೋ ಆದ್ರೂ ಹಾಕಿ, ನಿಮ್ ಮಾರ್ಕೆಟಿಂಗ್ ಆದ್ರೂ ಯೂಸ್ ಮಾಡಿ, ಬಿಸ್ನೆಸ್ ಆದ್ರೂ ಯೂಸ್ ಮಾಡಿ, ನಿಮ್ ಸ್ವಂತಕ್ಕಾದ್ರೂ ಯೂಸ್ ಮಾಡಿ. ದಟ್ಸ್ ಹೌ ಇಟ್ ಬಿಕೇಮ್. ಸೊ ಅವ್ರು ಏನ್ ಮಾಡಿದ್ರು? ಒಂದೊಂದು ಎಲಿಮೆಂಟ್ ಇಂಪ್ಲಿಮೆಂಟ್ ಮಾಡ್ಕೊಂಡ್ ಬಂದಿದ್ದಾರೆ. ನೆಕ್ಸ್ಟ್ ಸ್ಪೇಸ್ ಎಲಿಮೆಂಟ್ ಬಿಡ್ಬೇಕಷ್ಟೇ ಕಂಪ್ಲೀಟ್ಲಿ. ದಟ್ಸ್ ಇಟ್. ಅದು ಇಟ್ಸ್ ಆಲ್ರೆಡಿ ಅಂಡರ್ ಡೆವಲಪ್ಮೆಂಟ್. ಅದು ಬಂದಾಗ ನಮ್ಗೆಲ್ಲ ಏನ್ ಕೆಲಸ ಇರಲ್ಲ. ಬಟ್ ನಿಮ್ಗೆ ಅನಿಸುತ್ತಾ ದೇ ಹ್ಯಾವ್ ಯೂಸ್ ದ ಅಸ್ಟ್ರಾಲಜಿ ಆರ್ ಎನಿ ಕಲರ್ ಎಲಿಮೆಂಟ್ ಆರ್ ನಾಟ್? Or it's just like that, it's happened? Color element, yeah, definitely it depends upon the particular person's ರಾಶಿ and ನಕ್ಷತ್ರಂ. ಅವ್ರದ್ದು ರಾಶಿ ಮತ್ತೆ ನಕ್ಷತ್ರಕ್ಕೆ ಅನುಗುಣವಾಗಿ ಅದನ್ನ ಇಟ್ಕೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಸಕ್ಸೆಸ್. ರಾಶಿ is ತುಂಬಾ ಇಂಪಾರ್ಟೆಂಟ್? Yeah. Or ರಾಶಿ is just a separate part? No, ಅದೇ ನಾವು ಸಪರೇಟ್ ಆಗಿ ಅಂತ ತಗೊಂಡ್ರೆ ಅದನ್ನ ಸಪರೇಟ್ ಆಗಿ ಟ್ರೀಟ್ ಮಾಡ್ಬೋದು. Okay, ಒಂದು ಎಸ್ಟ್ರೋ. Yeah. ಎಸ್ಟ್ರೋ ಅಲ್ಲಿ only birth date and time. Date, time, place. Yeah. Vastu, it's all buildings. Yeah. And space, buildings. Third is Rashi. Rashi belongs to astro. No, astrology itself, it has Rashi and Nakshatram. ಅದಕ್ಕೆ ಸಪ್ರೇಟ್ ಆಗಿ ಅಂತ ಸಬ್ ಎಲಿಮೆಂಟ್ಸ್. ಆಸ್ಟ್ರಾಲಜಿ ಒಳಗಡೆ ಬರುವಂತ ಎಲಿಮೆಂಟ್ಗಳವೆಲ್ಲ ರಾಶಿ ನಕ್ಷತ್ರ. Which is main important? Astro, Rashi, Vastu. Astro and Vastu both are important. In that only your numerology thing also comes, your yantra mantra also comes, so Vastu also comes. All the three at the simultaneous level. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಮೊಬೈಲ್ ನಂಬರ್ ಇರುತ್ತೆ. ಆ ಮೊಬೈಲ್ ನಂಬರ್ ನಿಮ್ಗೆ ನ್ಯೂಮರಾಲಜಿ ಪ್ರಕಾರ ಕರೆಕ್ಟ್ ಆಗಿ ಇದೆಲ್ಲ ಚೆಕ್ ಮಾಡ್ಬೋದು. ಅದು ಅಲೈನ್ ಆಗ್ತಿಲ್ಲ ಅಂತಂದ್ರೆ ನಂಬರ್ ಚೇಂಜ್ ಮಾಡ್ಲಿಕ್ಕೆ ಹೇಳ್ತೀವಿ, ಇಲ್ಲ ಎಕ್ಸಿಸ್ಟ್ ನಂಬರ್ ಏನಾದ್ರು ಒಂದು ಚೇಂಜಸ್ ಮಾಡ್ಕೊಳಕ್ ಹೇಳ್ತೀವಿ. ಸೊ ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ನೀವು ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಲೋಗೋಸ್ ನೋಡಿದೀರಾ? Orange. They are concerned with food delivering or anything with respect to fire element. Both the logos are of red color. That is why they have gone to that. Red and orange. Yeah. Swiggy is orange. Yeah, both are fire element colors. ಸೊ ಡೆಫಿನೆಟ್ಲಿ ಅವ್ರಿಗೆ ಫೈರ್ ಎಲಿಮೆಂಟ್ ಅಲ್ಲಿ ರೆಡ್ ಆರ್ ಆರೆಂಜ್ ಇಟ್ಕೊಂಡಾಗ ಅವ್ರಿಗೆ ಅಟ್ರಿಬ್ಯೂಟ್ ಸಪೋರ್ಟ್ ಆಗುತ್ತೆ, ಎಲಿಮೆಂಟ್ ಸಪೋರ್ಟ್ ಆಗುತ್ತೆ, ತತ್ವನೂ ಸಪೋರ್ಟ್ ಆಗುತ್ತೆ. ಅಂಡ್ ದೇ ಕ್ಯಾನ್ ಸ್ಕೇಲ್ ಅಪ್ ಟು ಎನಿಥಿಂಗ್ ದೇ ವಾಂಟ್. ಸೊ ಈ ದಿನ ಎವ್ರಿಬಡಿ ಹ್ಯಾವ್ ಮಾಡರ್ನ್ ಫ್ಲಾಟ್ಸ್. ಸರಿ. ಸೊ ಮಾಡರ್ನ್ ಫ್ಲಾಟ್ಸ್ ಮತ್ತು ಅಪಾರ್ಟ್ಮೆಂಟ್ಸ್ ಅಲ್ಲಿ ವಾಸ್ತು ಹಾರ್ಮನೈಸ್ ಮಾಡೋದು ಪಾಸಿಬಲ್? ಪಾಸಿಬಲ್ ಇದೆ ಸರ್, ಡೆಫಿನೆಟ್ಲಿ ಪಾಸಿಬಲ್ ಇದೆ. ಯಾಕೆ ಅಂತಂದ್ರೆ ಎಲ್ಲ ಜಾಗದಲ್ಲೂ ನಾವು ವಾಸ್ತು ಯಾವ ತರ ಅನಾಲಿಸಿಸ್ ಮಾಡ್ತೀವಿ ಅಂತಂದ್ರೆ ಅವ್ರ ವಾಸ್ತು ಪುರುಷ ಎಲ್ಲಿ ಎನ್ಕ್ಲೋಸ್ ಆಗಿರ್ತಾನೆ ಅಂತಂದ್ರೆ ಇಟ್ ಶುಡ್ ಬಿ ಎ 4 enclosed walls. ಸರಿ. 4 ಗೋಡೆ ಎಲ್ಲಿ ಎನ್ಕ್ಲೋಸ್ ಆಗುತ್ತೋ ಅಲ್ಲಿ ಮಾತ್ರ ವಾಸ್ತು ಪುರುಷ ಇರೋದು.
ಆಮೇಲೆ ನಾವು ಒರಿಜಿನ್ ಆಫ್ ವಾಸ್ತು ಪುರುಷ ಅಂತ ಹೋದಾಗ ವಾಸ್ತು ಪುರುಷ ಇಸ್ ನಾಟ್ ಅ ದೇವತಾ, ಈಸ್ ಅನ್ ಅಸುರ. ಅಸುರ? ಯಾ. ಓ. ನೀವ್ ಯಾವ್ದೇ ಒಂದು ವಾಸ್ತು ಪುರುಷನ್ ದೇವತೆ ನೋಡಿ, ವಾಸ್ತು ಪುರುಷನ ಯಾವಾಗ್ಲೂ ಉಲ್ಟಾ ಹಾಕಿರ್ತಾರೆ. ಹಿಲ್ ನೆವರ್ ಬಿ ಫೇಸಿಂಗ್ ಅಪ್ವರ್ಡ್ಸ್, ಹಿಲ್ ಆಲ್ವೇಸ್ ಬಿ ಟುವರ್ಡ್ಸ್ ದ ಡೌನ್. ಯಾಕೆ ಅಂತಂದ್ರೆ ಅವರು ತುಂಬಾ ತಪಸ್ಸೆಲ್ಲ ಮಾಡ್ಬಿಟ್ಟು ಒಂದು ಶಕ್ತಿ ಪಡ್ಕೊಂತಾರೆ ದೇವತೆಗಳಿಂದ. ಏನ ಶಕ್ತಿ ಅಂತಂತಂದ್ರೆ ನೋ ಬಡಿ ಕ್ಯಾನ್ ಡಿಫೀಟ್ ಹಿಮ್. ಅವನೇನ್ ಮಾಡ್ತಾನೋ ಅವನದೇ ರಾಜ್ಯಭಾರ ಯಾವಾಗೂ ಅಂತ ಹೇಳಿ ಶಿವನಿಂದನೇ ಆಶೀರ್ವಾದ ಸಿಗುತ್ತೆ ಅವನಿಗೆ. ಅದಾದ ನಂತರ ಅವನೇನ್ ಮಾಡ್ತಾನೆ, ನನಗೆ ಈ ತರ ವರ ಸಿಕ್ಬಿಟ್ಟಿದೆಯಲ್ಲ, ನಂಗೆ ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ದೇವತೆಗಳ ಮೇಲೆನೆ ವಾರ್ಗೆ ಹೋಗ್ತಾನೆ. ನನಗೆ ಯಾರು ಸಮಯ ಇಲ್ಲ, ನನಗೆ ಯಾರು ಸೋಲ್ಸಕ್ಕಾಗಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ, ದೇವತೆಗಳ ಮೇಲೆನೆ ಹಿ ವಿಲ್ ಗೋ ಫಾರ್ ವಾರ್. ಅವಾಗ ಏನ್ ಮಾಡ್ತಾರೆ, ದೇವತೆಗಳು ಗೊತ್ತಿರುತ್ತಲ್ಲ ಅವ್ರ ಶಕ್ತಿ, ಅವ್ರನ್ನ ಮನ್ಸಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ವಿಷ್ಣು ಹತ್ರ ಕೇಳ್ಕೊಂತಾರೆ, ಈ ತರ ಮಾಡ್ಬಿಟ್ಟಿದ್ಯಾ ನೀನು, ಇವಾಗ ಅವ್ರಿಗೆ ಅಷ್ಟು ಪವರ್ ಕೊಟ್ಬಿಟ್ಟಿದ್ಯಾ ನಮ್ನೆಲ್ಲ ಸೋಲ್ಸೋ ಅಷ್ಟು, ಇವಾಗ ಅವ್ರು ಈ ತರ ಮಾಡ್ತಿದ್ದಾರೆ, ಹಿ ಇಸ್ ಆಲ್ಮೋಸ್ಟ್ ಇನ್ ದ ಲೆವೆಲ್ ವೇರ್ ಈ ಕ್ಯಾನ್ ಎಕ್ಸ್ಟೆಂಡ್ ದಿಸ್ ಹೋಲ್ ವರ್ಲ್ಡ್. ಆ ತರ ಮಾಡ್ತಾ ಇದ್ದಾನೆ. ನೀನ್ ಯಾಕೆ ಈ ತರ ಕೊಟ್ಟೆ, ಇವಾಗ ಇದರಿಂದ ಇವಾಗ ಇದಕ್ಕೆ ಸೊಲ್ಯೂಷನ್ ಬೇಕಲ್ವ ನಮ್ಗೆ, ಏನ್ ಮಾಡ್ಬೋದು? ಸೊ ನೌ ಹಿ ಇಸ್ ದ ಒನ್ ಹೂ ಹ್ಯಾಸ್ ಗಿವನ್ ಹಿಮ್ ದ ಬೂನ್, ಸೊ ಯು ಕ್ಯಾನಾಟ್ ಟೇಕ್ ಅವೇ ಲೈಕ್ ದಟ್. ಸೊ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಸರಿ ಆಯ್ತು ಈ ತರ ಪ್ರಾಬ್ಲಮ್ ಮಾಡ್ತಾ ಇದಾರೆ, ಓಕೆ ವಿಲ್ ಡೂ ಒನ್ ಥಿಂಗ್, ವಿಲ್ ಮೇಕ್ ಅ ಪ್ರಾವಿಷನ್ ಫಾರ್ ದಿಸ್ ಡೈಟಿ. ಯಾರೇ ಒಂದು ಮನೆ ಕಟ್ಟುತ್ತಾರೆ ಅಥವಾ ಯಾವುದೇ ಒಂದು ಗ್ರಹ ಅಂತ ನಿರ್ಮಾಣ ಮಾಡ್ಲಿ, ಏನೇ ಒಂದು ನಿರ್ಮಾಣ ಮಾಡಿದಾಗ ಇವ್ರನ್ನ ಫಸ್ಟ್ ಆರಾಧನೆ ಮಾಡ್ಬೇಕು ಅಂತ ಇಟ್ಟು, ಅಂಡ್ ದೆನ್ ಇವ್ರು ಅಪ್ಪಿತಪ್ಪಿ ಎದ್ದಿದ್ರೆ ತಾನೇ ಪ್ರಾಬ್ಲಮ್. ಇಫ್ ಈಸ್ ಅಲೈವ್, ಇಫ್ ಈಸ್ ರೋಮಿಂಗ್ ಫ್ರೀಲಿ ಇನ್ಸೈಡ್ ದ ಹೌಸ್, ಅವಾಗ ಮಾತ್ರ ಪ್ರಾಬ್ಲಮ್. ಅದಕ್ಕೋಸ್ಕರ ಏನ್ ಮಾಡಿದ್ರು, ದೇ ಪಿನ್ಡ್ ಡೌನ್ ಹಿಮ್ ಟು ದ ಅರ್ತ್, ಉಲ್ಟಾ ಮಲಗಿಸ್ಬಿಟ್ರು, ಸೊ ದಟ್ ಈ ಕ್ಯಾನ್ ನೆವರ್ ಗೆಟ್ ಬ್ಯಾಕ್. ಆಮೇಲೆ ಇವೆಲ್ಲ ನೋಡಿರ್ಬೋದು, ಇವಾಗ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ವಾಸ್ಕಲ್ ಮೇಲೆ ಮಳೆ ಹೊಡಿತಾರೆ, ಕಾಪರ್ ನೇಲ್ ಹೊಡಿತಾರೆ ವಾಸ್ಕಲ್ ಮೇಲೆ. ಯಾಕೆ ಅಂತಂದ್ರೆ ಆ ವಾಸ್ತು ಪ್ರಶ್ನೆ ಅಲ್ಲೇ ಇರ್ಸಕ್ಕೆ, ಯು ಶುಡ್ ನಾಟ್ ಗೆಟ್ ಬ್ಯಾಕ್. ಅದು ಎದ್ರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ದೇ ಕೀಪ್ ದಿಸ್ ಕಾಪರ್ ನೈಲ್ ಅಬೌವ್ ದ ವಾಸ್ಕಲ್ಸ್. ಸೊ ಇದು ವಾಸ್ತು ಪುರುಷನ ಇಂಪಾರ್ಟೆನ್ಸು. ಸೊ ಯಾ, ಡೆಫಿನೆಟ್ಲಿ ವಾಸ್ತು ಅನ್ನೋದು ಇಂಪಾರ್ಟೆಂಟ್ ರೋಲ್ ಮೇಜರ್ ಆಗಿ ಪ್ಲೇ ಮಾಡುತ್ತೆ. ಅಂಡ್ ನಾಟ್ ಇವನ್ ಇನ್ ಅಪಾರ್ಟ್ಮೆಂಟ್ಸ್, ವಿಲ್ಲಾಗಳಲ್ಲಾಗಿರ್ಬೋದು, ಎಲ್ಲಿ ಬೇಕಾದ್ರೂ ನಾವು ಮಾಡ್ಬೋದು. And the only thing which will have to take up in this particular thing is total built up area ಮತ್ತೆ ಕಾರ್ಪೆಟ್ ಏರಿಯಾ ಅಂತ ಬರುತ್ತೆ. ಸೊ ಕಾರ್ಪೆಟ್ ಏರಿಯಾಗ ಮಾತ್ರ ಅಪ್ಲಿಕೇಬಲ್ ಆಗ್ಬೋದು ವಾಸ್ತು. ಕಾರ್ಪೆಟ್ ಏರಿಯಾ, ಬಿಲ್ಟ್ ಅಪ್ ಏರಿಯಾದಲ್ಲಿ ಏನಾಗುತ್ತೆ, ನಮ್ಗೆ ಇದ್ರ ಹೊರಗಡೆ ಕಾರ್ನರ್ಸ್ ಇದೆ, ಪಾತ್ ಗಳು ಇರುತ್ತೆ, ಈಗ ಲಿಫ್ಟ್ ಕಾರಿಡಾರ್ಸ್ ಗಳು ಇರ್ತವೆ, ಅದೆಲ್ಲ ಇರುತ್ತೆ, ಅದೆಲ್ಲ ಕನ್ಸಿಡರೇಷನ್ ತಗೊಳ್ಳಲ್ಲ. ಓನ್ಲಿ ದ ಸ್ಪೇಸ್ ವಿಚ್ ದೇ ಹ್ಯಾವ್ ಆಕ್ಯುಪೈಡ್ ಆಸ್ ಪರ್ ದ ಕಾರ್ಪೆಟ್ ಥಿಂಗ್, ದಟ್ ವಿಲ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಅಂಡ್ ಯಾ, ಡೆಫಿನೆಟ್ಲಿ ವಾಸ್ತು ಕ್ಯಾನ್ ಬಿ ಅಪ್ಲೈಡ್ ಫಾರ್ ಮಾಡರ್ನ್ ವಿಲ್ಲಾಸ್, ಅಪಾರ್ಟ್ಮೆಂಟ್ಸ್ ಅಂಡ್ ಎನಿ ಸಾರ್ಟ್ಸ್ ಆಫ್ Airbnb setup in anywhere in the part of the world. Oh, sorry sir. So there are one more thing. So ಮಹಾವಾಸ್ತು ಮತ್ತು ಓಲ್ಡ್ ಟ್ರೆಡಿಷನಲ್ ವಾಸ್ತು, ಈ ಇಬ್ರಲ್ಲಿ ಏನ್ ಡಿಫ್ರೆಂಟ್ ಇದೆ? ಮಹಾವಾಸ್ತು ಅನ್ನೋದು ಏನು ಅಂತಂದ್ರೆ 16 ದಿಕ್ಕಲ್ಲಿ ವಾಸ್ತು ವಿಶ್ಲೇಷಣೆ ಮಾಡೋದು. ಓಕೆ, ನಾರ್ಮಲ್ ವಾಸ್ತು ಏನಾಗ್ತಿತ್ತಪ್ಪ ಅಂತಂದ್ರೆ ನಿಮ್ಗೆ 8 ದಿಕ್ಕು ಮಾತ್ರ. ಯಾವ್ದಾದಪ್ಪ 8 ದಿಕ್ಕು ಅಂದ್ರೆ, ನಾರ್ತ್ ಈಸ್ಟ್, ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್ ಡೈರೆಕ್ಷನ್. ಇದು 8 ದಿಕ್ಕು. ಈ 8 ದಿಕ್ಕಲ್ಲಿ ವಾಸ್ತುನ ನೋಡ್ತಾ ಇದ್ರು. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ, ಮಹಾವಾಸ್ತುಲಿ 16 ದಿಕ್ಕು ಬಂತು. ಇವಾಗ ನಾರ್ತ್ ಮತ್ತೆ ನಾರ್ತ್ ಈಸ್ಟ್ ಮಧ್ಯೆ ಒಂದು ಝೋನ್ ಇದೆ, ನಾರ್ತ್ ಈಸ್ಟ್ ಅಂತ. ಅದನ್ನ ಕನ್ಸಿಡರೇಷನ್ ತಗೋತಾ ಇರ್ಲಿಲ್ಲ ಯಾರು. ಓಕೆ, ಸೊ ವಿ ಹ್ಯಾವ್ ಸಬ್ಡಿವೈಡೆಡ್ ದಟ್ ಪರ್ಟಿಕ್ಯುಲರ್ ಮೇನ್ ಝೋನ್ಸ್ ಟು ಫೆಸಿಲಿಟೇಟ್ ದ ಮಾಡರ್ನ್ ಲಿವಿಂಗ್. 16 zones. North ಅಲ್ಲಿ it is considered to be the zone of money and opportunities. Other is considered to be water element also. Northeast is considered to be the zone of health and immunity. Northeast is considered to be the zone of clarity and decision making. That is also called as the Ishanya cone. ಅದು ನಿಮಗೆ ಟೆಂಪಲ್ ಇಡೋದಕ್ಕೆ ದರ್ ಇಸ್ ಅ ವೆರಿ ಪ್ರೇಷಿಯಸ್ ಆರ್ ಆಸ್ಪಿಷಿಯಸ್ ಝೋನ್. ನಾರ್ತ್ ಈಸ್ಟ್ ಆಯಿತು. ಅಂಡ್ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಬಂದ್ಬಿಟ್ಟು ನಮಗೆ ರಿಫ್ರೆಶ್ಮೆಂಟ್ ಝೋನ್ ಅಂತ ಹೇಳ್ತೀವಿ, ಈಸ್ಟ್ ಆಫ್ ನಾರ್ತ್ ಈಸ್ಟ್. ಅಂಡ್ ಕಮಿಂಗ್ ಆನ್ ಟು ದ ಈಸ್ಟ್, ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ಅ ಝೋನ್ ಆಫ್ ಸೋಷಿಯಲ್ ಕನೆಕ್ಷನ್ಸ್. ಸೊ ಕನೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ನಮಗೆ ಈಸ್ಟ್ ಅಲ್ಲಿ. ಅಂಡ್ ದೆನ್ ಮೂವಿಂಗ್ ಆನ್ ಟು ದಟ್, ಈಸ್ಟ್ ಆಫ್ ಸೌತ್ ಈಸ್ಟ್, ದಟ್ ಇಸ್ ಅ ಝೋನ್ ಆಫ್ ಅನಾಲಿಸಿಸ್ ಅಂಡ್ ಚರ್ನಿಂಗ್. ಸೊ ಯಾರಿಗಾದ್ರೂ ವಾಶ್ರೂಮ್ಸ್ ಎಲ್ಲಿ ಕೊಡ್ಬೇಕಪ್ಪ ಸೌತ್ ಈಸ್ಟ್ ಕಡೆಗೆ ಅಂತಂದ್ರೆ, ಈಸ್ಟ್ ಆಫ್ ಸೌತ್ ಈಸ್ಟ್ ಇಸ್ ದ ಝೋನ್ ವೇರ್ ಯು ಕ್ಯಾನ್ ಗಿವ್ ದ ವಾಶ್ರೂಮ್. ಟಾಯ್ಲೆಟ್ ಇಸ್ ತುಂಬಾ ಇಂಪಾರ್ಟೆಂಟ್. Exactly. That's why I'm specifying the toilet here in the east of south east, because ಏನಾಗುತ್ತೆ ಅಂತಂದ್ರೆ ಕೆಲವೊಬ್ರು ಗೊತ್ತಿಲ್ದೇನೆ, ಆಮೇಲೆ ಇದೆಲ್ಲ ಪೊಸಿಷನ್ ಯಾವ ತರ ನಿಮ್ಗೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ಟಿಲ್ಟ್ ಅಂತ ಹೇಳ್ತೀವಿ. ಟಿಲ್ಟ್ ಈಸ್ ದ ಮೇನ್ ಥಿಂಗ್. ಫಾರ್ ಎಕ್ಸಾಂಪಲ್, ನಾವು ವಿ ಕನ್ಸಿಡರ್ ದಿಸ್ ಇಸ್ ದ ಈಸ್ಟ್.
ಇದನ್ನ ಈಸ್ಟ್ ಅಂತ ತಗೊಳ್ಳಿ. ನಾವು ಈ ರೂಮನ್ನ ಸೆಂಟ್ರಲ್ ನಿಂತ್ಕೊಂಡಾಗ ಇಫ್ ವಿ ಫೇಸ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಆನ್ ದ ಮ್ಯಾಗ್ನೆಟಿಕ್ ಕಾಂಪಾಸ್ ರೀಡಿಂಗ್ ವಿ ಶುಡ್ ಎಕ್ಸಾಕ್ಟ್ಲಿ ಗೆಟ್ 90 ಡಿಗ್ರೀಸ್. ಸರಿ. ಬಟ್ ಕೆಲವೊಂದ್ ಕಡೆ ಏನಾಗುತ್ತೆ, ಎಲ್ಲಾ ಕಡೆ ನಿಮ್ಗೆ 90 ಡಿಗ್ರಿ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಂದ್ ಕಡೆ ಯು ಕ್ಯಾನ್ ಗೆಟ್ 130 ಆಲ್ಸೋ, ಸರಿ. ಕೆಲವೊಂದ್ ಕಡೆ 60-50 ಆಲ್ಸೋ. ಸೊ ಅಲ್ಲೇನಾಗುತ್ತೆ ಅಂತಂದ್ರೆ ಕಾರ್ನರ್ಸ್ ಎಲ್ಲ ಸೆಂಟರ್ಸ್ ಬಂದ್ಬಿಟ್ಟಿರುತ್ತೆ. ಇವಾಗ ನಾರ್ತ್ ಈಸ್ಟ್ ಕಾರ್ನರ್ ಅದಾಗಿರುತ್ತೆ, ಇಫ್ ಇಟ್ ಇಸ್ ನಾರ್ತ್ ಈಸ್ಟ್ ಕಾರ್ನರ್ ಅದಾಗಿರುತ್ತೆ. ಅಪ್ಪಿತಪ್ಪಿನಾರ ಟಿಲ್ಟ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ. ಟಿಲ್ಟ್ ಜಾಸ್ತಿ ಇದ್ರೆ ಅದು ಸೆಂಟ್ರಿಗೆ ಬಂದ್ಬಿಟ್ಟಿರುತ್ತೆ. ಕಾರ್ನರ್ಸ್ ವಿಲ್ ಕಮ್ ಟು ಸೆಂಟರ್ ಅಂಡ್ ಸೆಂಟರ್ಸ್ ವಿಲ್ ಗೋ ಟು ಕಾರ್ನರ್ಸ್. ಸೊ ನೀವು ಇಂಜಿನಿಯರ್ಸ್ ತಗೊಂಡೋಗಿ ಕೊಟ್ಟಾಗ ದೇ ಡು ನಾಟ್ ಟೇಕ್ ದ ಟಿಲ್ಟ್, ಜಸ್ಟ್ ಮೈನ್ ಡೈರೆಕ್ಷನ್ ಯಾವ ಕಡೆ ಇದೆ ನೋಡ್ಬಿಟ್ಟು ಆ ಡೈರೆಕ್ಷನ್ ಮಾತ್ರ ಹೇಳ್ತಾರೆ. ಬಟ್ ಟಿಲ್ಟ್ ನ ಕ್ಯಾಲ್ಕುಲೇಷನ್ ಮಾಡಲ್ಲ. ಫಸ್ಟ್ ಟಿಲ್ಟ್ ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮಾತ್ರ ನಮಗೆ ಓರಿಯಂಟೇಷನ್, ವಾಸ್ತು ಪುರುಷ ಯಾವ ತರ ಕುತ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಮೇಲೆ ವಿ ಶುಡ್ ಆಕ್ಚುಲಿ ಸ್ಟಾರ್ಟ್ ಅವರ್ ಅನಾಲಿಸಿಸ್. ಸೊ ವಿ ಟಾಕ್ಡ್ ಅಬೌಟ್ ಎಸ್ಟ್ರೋ, ವಾಸ್ತು ಅಂಡ್ ಆಲ್. ಸೊ ನಾವು ಯಂತ್ರಾಸ್ ಮತ್ತು ಬೀಜ್ ಮಂತ್ರಾಸ್ ನ ಮಹತ್ವ ಏನು ಸರ್? ಸಿ, ಯಂತ್ರ ಇಟ್ಸ್ ಸಮಥಿಂಗ್ ಲೈಕ್ ಇಟ್ಸ್ ಅ ಟೂಲ್ which can overcome all your problems provided you have to use it in the right manner. ಸ್ವಲ್ಪ ಹೇಳಿ ಸರ್. ಇವಾಗ ನೋಡಿ, ಯಂತ್ರ ಏನಪ್ಪಾ ಆದ್ರೂ ಅದು ಒಂದು ಧಾರಣಾ ಸಾಧನ. ಕೆಲವೊಂದು ಧಾರಣ ಯಂತ್ರ ಇರ್ತವೆ, ಕೆಲವೊಂದು ಬಂದ್ಬಿಟ್ಟು ಸುಮ್ಮನೆ ದೇವ್ರ ಮನೆಯಲ್ಲಿ ಅಥವಾ ಎಲ್ಲರೂ ಒಂದು ಪ್ಲೇಸಲ್ಲಿ ಇಡುವಂತ ಮಂತ್ರ ಇರುತ್ತೆ, ಸ್ತಂಭನ ಮಂತ್ರಗಳಂತ ಅದ ಯಂತ್ರಗಳಂತ ಬರುತ್ತೆ. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಯಂತ್ರಸ್. ನಮಗೆ ಯಾಕೆ ಯಂತ್ರ ಬೇಕು? ಫಸ್ಟ್ ಆಫ್ ಆಲ್, ಇವನ್ ಐ ಆಮ್ ವೇರಿಂಗ್ ಒನ್, ಐ ವಿಲ್ ಶೋ ಯು ಆಫ್ಟರ್ವರ್ಡ್ಸ್. ಯಾಕೆ ನಾವು ಹಾಕೋಬೇಕು ಯಂತ್ರ ಅಂತಂದ್ರೆ, ವೆನ್ ಯು ಆರ್ ಫೀಲಿಂಗ್ ದಟ್ ಯು ಆರ್ ಸ್ಟಕ್ ಸಮ್ವೇರ್. ಇವಾಗ ನಿಮ್ಗೆ ನಮ್ಮ ಲೈಫ್ ಅಂತ ತಗೊಂಡಾಗ ವಿ ಹ್ಯಾವ್ 12 ಡಿಫ್ರೆಂಟ್ ಫೇಸಸ್ ಸ್ಟಾರ್ಟಿಂಗ್ ಫ್ರಮ್ ಅವರ್ ಬರ್ತ್ ಅಲ್ಲಿ ಇದ್ದಾಗ ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇರುತ್ತೆ? ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಮೇನ್ಲಿ ಮಕ್ಳಿಗೆ ಬೇರೆ, ಅದು ಬಿಟ್ರೆ ಬೇರೆ ಏನೂ ಇರೋದಿಲ್ಲ. ಅದು ಬಿಟ್ಟು ನಿಮ್ಗೆ ಬಾಲಗ್ರಹ ದೋಷ ಅಂತ ಹೇಳ್ತೀವಿ, ಬಾಲಗ್ರಹ ದೋಷಗಳು ಬರ್ಬೋದು. ಇವೆರಡಕ್ಕೆ ಬರೀ ಮಕ್ಕಳಿಗೆ ಅಂತಂದ್ರೆ ಸ್ಪೆಸಿಫಿಕ್ ಯಂತ್ರಸ್ ಇರುತ್ತೆ. ಹೆಲ್ತ್ ಪ್ರಾಬ್ಲಮ್ಸ್ಗೆ ಕೆಲವೊಬ್ರು NICU ಇರ್ತಾರೆ, ಆ ತರ ತುಂಬ ಕ್ರಿಟಿಕಲ್ ಕೇಸಸ್ ಇರೋ ಮಕ್ಕಳಿಗೆ ಮಹಾಮೃತ್ಯುಂಜಯ ಯಂತ್ರ ಹಾಕ್ತಿವಿ. ಏಂತಕ್ಕೆ ಮಹಾಮೃತ್ಯುಂಜಯನೇ ಹಾಕ್ತಿವಿ ಅಂತ ಮಕ್ಕಳಿಗೆ ಅಂತಂದ್ರೆ, ದಟ್ ಮಹಾಮೃತ್ಯುಂಜಯ ಇಸ್ ದ ಒನ್ ಹೂ ವಾಸ್ ಒನ್ ಓವರ್ ದ ಲಾರ್ಡ್ ಆಫ್ ಡೆತ್. ಸಾವನ್ನೇ ಗೆದ್ದು ಬಂದವನು ಮೃತ್ಯುಂಜಯ. ಸೊ ಅದಕ್ಕೋಸ್ಕರ ಆ ಯಂತ್ರ ಅಂದ್ರೆ, ಇವಾಗ ನಾವು ವಿ ಹ್ಯಾವ್ ಅ ಪ್ರಾಡಕ್ಟ್ ಆಲ್ಸೋ ವೀಕೆಂಡ್ಸ್. ಸೊ ನೋಡಿ, ಇದು ಕೈಯಲ್ಲಿ ಬರ್ದಿರುವಂತ ಚಕ್ರಗಳು, ಓಕೆನಾ? ಇದನ್ನ ಸುದರ್ಶನ ಚಕ್ರ ಅಂತ ಹೇಳ್ತೀವಿ. You can see this center mandala. Center mandala ಬಂದು ಸುದರ್ಶನ ಚಕ್ರ. This will be almost same for each and every yantras. Okay, this completely is a yantra. ಸೊ ಇದ್ರ ಒಳಗಡೆ ಸರ್ ನಿಮ್ಗೆ ನೋಡ್ಬೋದು ಬೀಜಾಕ್ಷರಗಳು ಕಾಣಿಸ್ತಾ ಇದೆ. ಓಂ, ಹ್ರೀಂ, ಕ್ಲೀಂ, ಶ್ರೀಂ ಅಂತ ಎಲ್ಲ ಬರುತ್ತೆ ಬೀಜಾಕ್ಷರಗಳು. ಆ ಬೀಜಾಕ್ಷರಗಳನ್ನ ಹಾಕ್ತಿವಿ ಡಿಪೆಂಡಿಂಗ್ ಅಪಾನ್ ವಾಟ್ ಟೈಪ್ ಆಫ್ ರೆಮಿಡಿ ದ ಕಸ್ಟಮರ್ ವಾಂಟ್. ಅವ್ರಿಗೆ ಏನ್ ಬೇಕು, ಅವ್ರಿಗೆ ಏನ್ ಬೇಕು ಅಂತಂದ್ರೆ ಅವರಿಗೆ ಪರಿಹಾರಗಳ ಬೇಕು. ಶೋ ಮಾಡಿ ಸರ್. ಅಂಡ್ ಇವನ್ ಐ ಕ್ಯಾನಾಟ್ ರೈಟ್ ದಿಸ್. ಇದನ್ನ ಬರೀಲಿಕ್ಕೆ ಒಬ್ಬರು ಸಾಧಕರು ಅಥವಾ ಸಾಧನ ಮಾಡಿರೋ ಪುರುಷರೇ ಆಗಿರ್ಬೇಕು, ವಿಚ್ ಇಸ್ ಮೈ ಫಾದರ್ ಅಂಡ್ ಗ್ರ್ಯಾಂಡ್ ಫಾದರ್. ನಾನು ಬರಿಬೇಕು ಅಂತಂದ್ರೆ ಇದಕ್ಕೆ ಮಂತ್ರ ದೀಕ್ಷೆ ತಗೊಂಡು, ಯಂತ್ರ ದೀಕ್ಷೆ ತಗೊಂಡು ಆಮೇಲೆ ಶುರು ಮಾಡಬೇಕು. ಆರ್ ಎಲ್ಸ್ ಐ ವಿಲ್ ಬಿ ಹ್ಯಾವಿಂಗ್ ನೆಗೆಟಿವ್ ಎಫೆಕ್ಟ್ಸ್ ಡ್ಯೂ ಟು ದಿಸ್. ಯಾಕಂದ್ರೆ ಇದು ದೋಷವನ್ನ ನಿವಾರಣೆ ಮಾಡುವಂಥದ್ದು. ದೋಷವನ್ನ ನಿವಾರಣೆ ಮಾಡಬೇಕಾದ್ರೆ ಆ ದೋಷ ಅವ್ರಿಗೆ ಬಂದ್ರೂ ಕೂಡ ತಡ್ಕೊಳ್ಳುವಂತ ಶಕ್ತಿ ಇರಬೇಕು. Without knowing how to handle these energies, if we step into this, it is a very negative thing. ಓಕೆನಾ? ಸೊ ಫಸ್ಟ್ ಆಗಿ ಯಂತ್ರಾಸ್ ಅಂತ ಬಂದಾಗ, ಇಟ್ ಈಸ್ ಎ ಟೂಲ್ ವಿಚ್ ಕ್ಯಾನ್ ಬಿ ಯೂಸ್ ಟು ಫುಲ್ಫಿಲ್ ಅವರ್ ಮ್ಯಾನಿಫೆಸ್ಟೇಷನ್ಸ್. ನನಗೆ ಇವಾಗ ಅಬ್ರಾಡ್ಗೆ ಹೋಗ್ಬೇಕು, ಯಾವ್ದು ಹಾಕಬೇಕು ಯಂತ್ರ? ವಿದೇಶ ಪ್ರಯಾಣ ಯಂತ್ರ. ನನಗೆ ಸಾಲ ತುಂಬಾ ಜಾಸ್ತಿ ಆಗಿದೆ, ಏನ್ ಹಾಕೋಬೇಕು? ಋಣಮುಕ್ತಿ ಸಾಧನ ಯಂತ್ರ ಬರುತ್ತೆ. ಋಣಮುಕ್ತಿ ಅಂದ್ರೆ ಕಮ್ಮಿ ಆಗೋದು, ನಮ್ಮ ಋಣಗಳು ಕಮ್ಮಿ ಆಗೋದು, ಆ ತರ ಮಾಡ್ಕೋಬಹುದು. ಯಂತ್ರದ ಒಳಗಡೆ ಬರೋದು ಮಂತ್ರ ಅಂಡ್ ತಂತ್ರ. ದ ನೆಕ್ಸ್ಟ್ ಕಮ್ಸ್ ಯಂತ್ರ ಆದ್ಮೇಲೆ ಮಂತ್ರ ಅಂಡ್ ತಂತ್ರ ಅಂತ ಬರುತ್ತೆ. ಸೊ ಯಂತ್ರಗಳನ್ನ ಬರೆದ್ಮೇಲೆ ಇದನ್ನ ಆಕ್ಟಿವೇಶನ್ ಮಾಡಬೇಕು. ಇದನ್ನ ನೀವು ಸುಮ್ಮನೆ ಬರೆದ್ಬಿಟ್ಟು ತಗೊಂಡೋಗಿ ಕ್ಲೈಂಟ್ ಕೊಟ್ರೆ ಆಗೋದಿಲ್ಲ. ಇದನ್ನ ಆಕ್ಟಿವೇಟ್ ಯಾವ ತರ ಮಾಡೋದಪ್ಪ ಅಂತಂದ್ರೆ, ಒಂದು ಒಳ್ಳೆ ಪುರೋಹಿತರ ಟೀಮ್ ಇಂದ ಹಿಡ್ಕೊಂಡು ಅವ್ರಿಗೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂತ ಒಂದು ಪ್ರೊಸೀಜರ್ ಇದೆ. ಈ ಯಂತ್ರಕ್ಕೆ ಎಕ್ಸಾಕ್ಟ್ಲಿ. ಸೊ ಯಂತ್ರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ಬಿಟ್ಟು, ಆ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಅದನ್ನ ಮನೇಲಿ ಇಟ್ಕೊಂಡು ನೋಡ್ಕೋಬೇಕಾಗತ್ತೆ. ದಟ್ ಈಸ್ ಮಂತ್ರ. ಮಂತ್ರಗಳಿಂದ ಏನಾಗುತ್ತೆ ಅಂದ್ರೆ ಸ್ಪೇಸ್ ಪ್ಯೂರಿಫೈ ಆಗುತ್ತೆ. ಯು ಗೆಟ್ ಅ ರಿದಮಿಕ್ ಸೌಂಡ್, ಕಂಟಿನ್ಯೂಸ್ ರಿದಮಿಕ್ ಸೌಂಡ್. ಆ ರಿದಮಿಕ್ ಸೌಂಡ್ ಇಂದ ಬಂದು ನಿಮ್ಗೆ ಸ್ಪೇಸ್ ಕ್ಲೆನ್ಸ್ ಆಗುತ್ತೆ. ಖಂಡಿತ. ಓಕೆನಾ? ಆ ತರ ಆಗುತ್ತೆ. ಯಾವುದೇ ನೀವು ಪೂಜೆ ಮಾಡ್ಬೇಕಾದ್ರೆ ನೋಡಿ, ಫಸ್ಟ್ ವಾಟರ್ ದೇ ವಿಲ್ ಕನ್ಸಿಡರ್ ಟು ಬಿ ಗಾಡ್. ಅದಕ್ಕೋಸ್ಕರ ಕಳಸದ ಕೆಳಗಡೆ ನೀರ್ ಹಾಕ್ತಾರೆ, ಕಳಸದಲ್ಲಿ ನೀರ್ ಇದ್ದೇ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಮಾತಾಡೋ ಧ್ವನಿ, ಅವ್ರ ಮಂತ್ರ ಸೇಳೋದು,
ಅದು ಕೂಡ ಅವ್ರು ಒನ್ ಫಾರ್ಮ್ ಆಫ್ ಪಂಚತತ್ವ ಇರುತ್ತೆ. ಬಿಕಾಸ್ ಮಂತ್ರ ಸ್ವರ ತರಂಗಗಳಿಂದ ನಮಗೆ ಕ್ಲೆನ್ಸ್ ಆಗ್ತಾ ಸರಿ ಹೋಗುತ್ತೆ. ಸರಿ. ಅಂಡ್ ಮೈನ್ಲಿ ಇಟ್ ಗಿವ್ಸ್ ಪ್ರೊಟೆಕ್ಷನ್. ಯಾಕೆ ನಾವು ಮಂತ್ರಗಳನ್ನ ಓದ್ಬೇಕು? ಬೀಜಾಕ್ಷರ ಸಪರೇಟ್ ಆಗಿರುತ್ತೆ, ಮಂತ್ರಗಳು ಸಪರೇಟ್ ಆಗಿರುತ್ತೆ. ಬೀಜ ಮಂತ್ರ ಬೀಜ ಮಂತ್ರಗಳು ಮಾತ್ರ ಇಲ್ಲಿ ಬರೆಯೋದು. ಇದೆಲ್ಲ ನಾವು ಬರ್ದಿದೀವಲ್ಲ, ಇದೆಲ್ಲ ಬೀಜ ಮಂತ್ರ ಮತ್ತು ಮಂತ್ರ ಡಿಫ್ರೆನ್ಸ್ ಏನು ಸರ್? ವೆರಿ ಗುಡ್. ಸೊ ಇವಾಗ ನೀವು ಮಂತ್ರಗಳಂತ ನೋಡಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೋರ್ವೆಲ್ ಹಾಕ್ಬೇಕು, ಒಂದು ಮಂತ್ರ ಹೇಳಿ ಸರ್. ಒಂದು ಬೋರ್ವೆಲ್ ಹಾಕ್ಬೇಕು. ನಾನೇನ್ ಮಾಡ್ತೀನಿ, ಇವಾಗ ಯಾರು ಗೊತ್ತಿರಲ್ಲ, ಪುರೋಹಿತರನ್ನೇ ಕರ್ಕೊಂಡ್ ಬರ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪ ಕರೆಕ್ಟ್ ಆಗಿ ಇದ್ಬಿಟ್ಟು ನೀವೇ ಜಸ್ಟ್ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇದು ಮಂತ್ರ. ಯಾಕೆ ಮಂತ್ರ? ಬೋರ್ವೆಲ್ ಹಾಕ್ಸ್ಬೇಕಾದ್ರೆ ಎಲ್ಲ ಪುಣ್ಯ ನದಿಗಳನ್ನ ನಾವು ಸ್ಮರಣೆ ಮಾಡ್ಬೇಕು ಅಂತ ಹೇಳಿ ಈ ಮಂತ್ರನ ಅಥವಾ ಶ್ಲೋಕನ ಹೇಳ್ತೀವಿ. ಈ ಮಂತ್ರನ ನಾವ್ ಇದ್ರಲ್ಲಿ ಬರೀಲಿಕ್ಕೆ ಆಗಲ್ಲ, ಬಿಕಾಸ್ ದಟ್ ಇಸ್ ನಾಟ್ ಬೀಜ ಮಂತ್ರ. ಅದನ್ನೆಲ್ಲ ಬರೀಬೇಕು ಅಂದ್ರೆ ಇಟ್ ಕ್ಯಾನ್ ಬಿ ರಿಸೈಟೆಡ್, ಬಟ್ ಇಟ್ಸ್ ನಾಟ್ ಬಿ ರಿಟನ್ ಇನ್ ದಿಸ್ ಯಂತ್ರ. ಸೊ ಯಂತ್ರದೊಳಗಡೆ ಏನ್ ಬರೀಬೇಕಪ್ಪ? ಬೀಜ ಮಂತ್ರಗಳು ಮಾತ್ರ ಬರೀಬೇಕು. ಓಂ, ಹ್ರೀಂ, ಕ್ಲೀಂ, ಆಮೇಲೆ ಶ್ರೀಂ ಅಂತ ಬರುತ್ತೆ. ಒಂದೊಂದಕ್ಕೂ ಒಂದೊಂದು ಇಂಪಾರ್ಟೆನ್ಸ್ ಇದೆ. ಅದನ್ನ ಯಾಕೆ ಯೂಸ್ ಮಾಡಬೇಕು, ಅವ್ರ ರಿಕ್ವೈರ್ಮೆಂಟ್ ಏನು, ಅದನ್ನ ತಿಳ್ಕೊಂಡು ಆ ಯಂತ್ರ ರೆಡಿ ಮಾಡ್ತೀವಿ. ದೇರ್ ಇಸ್ ಅ ಡಿಫರೆಂಟ್ ಸೆಟ್ ಆಫ್ ಕಾಂಬಿನೇಷನ್ಸ್ ವಿತ್ ದಿಸ್ ಪರ್ಟಿಕ್ಯುಲರ್ ಬೀಜ ಮಂತ್ರಾಸ್ ಆಲ್ಸೋ. ಯಾವ್ದಾವ್ದನ್ನ ಎಲ್ಲೆಲ್ಲಿ ಯೂಸ್ ಮಾಡಿರ್ತೀವಿ ಅಲ್ಲಲ್ಲಿಂದ ಅವ್ರಿಗೆ ರಿಸಲ್ಟ್ಸ್ ಬರ್ತಾರೆ. ಅಂಡ್ ಅಗೇನ್ ಆಸ್ ಐ ಟೋಲ್ಡ್ ಯು, ಇದನ್ನೆಲ್ಲ ಧಾರಣೆ ಮಾಡಬೇಕಾದ್ರೆ ಅಥವಾ ಯೂಸ್ ಮಾಡಬೇಕಾದ್ರೆ ಮನೆಯಲ್ಲಿ ಸ್ವಲ್ಪ ಮಡಿ ಅಂತ ಹೇಳ್ತೀವಿ. ದೇ ಶುಡ್ ಫಾಲೋ ಇಟ್ ವಿತ್ ಡಿವೋಷನ್. ಸರಿ. ಇವಾಗ ಸುಮ್ಮನೆ ಯಾರೋ ಒಬ್ರು ಬರ್ತಾರೆ, ಚಕ್ರ ಈಸ್ಕೊಂಡ್ ಬಿಡ್ತಾರೆ, ಅಂಡ್ ದೆನ್ ದೇ ವಿಲ್ ನಾಟ್ ಫಾಲೋ ಎನಿಥಿಂಗ್ ವಿಚ್ ವಿ ಟೋಲ್ಡ್. ರಿಸಲ್ಟ್ಸ್ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ವಿ ಡೋಂಟ್ ಕೇರ್ ಫಾರ್ ದೆಮ್ ಆಲ್ಸೋ. ಯಾಕೆ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿರ್ತೀವಿ, ಈ ತರದೆಲ್ಲ ಚಕ್ರ ನಾವು ಆಕ್ಚುಲಿ ಕೊಟ್ಟಾಗ ಇದು ಎಲ್ಲೆಲ್ಲಿ ಸೂತಕ ಅಂತ ಹೇಳ್ತೀವಲ್ಲ, ಸೂತಕದ ಕಡೆ ಇವೆಲ್ಲ ತಗೊಂಡು ಹೋಗ್ಬಾರ್ದು. ನಾವು ಹಾಕೊಂಡಿರೋ ಯಂತ್ರಗಳು, ಮೈಯಲ್ಲಿರೋ ಯಂತ್ರಗಳು ಅಷ್ಟೇ. ನಾವು ಹಾಸ್ಪಿಟ್ಲ್ಗೆ ಹೋಗ್ಬೇಕಾ ಅರ್ಜೆಂಟಾಗಿ ಬಿಚ್ಚಿಕ್ಬಿಟ್ಟು ಹೋಗ್ಬೇಕು. ಕೆಲವೊಬ್ರಿಗೆ ಏನಾಗುತ್ತೆ ಗೊತ್ತಾಗಲ್ಲ, ಅದು ಸೂತಕದ ಕಡೆನೂ ತಗೊಂಡು ಹೋಗ್ಬಿಡ್ತಾರೆ, ಅಲ್ಲಿಂದ ಅವ್ರಿಗೆ ರಿವರ್ಸ್ ಹೊಡಿತಾ ಇರುತ್ತೆ ಯಂತ್ರ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಗೊತ್ತಿಲ್ಲ ಅಂತಂದ್ರೆ ವಿಲ್ ಜಸ್ಟ್ ಆಸ್ಕ್ ದೆಮ್ ಟು ಕೀಪ್ ಇಟ್ ಇನ್ ದ ಪೂಜಾ ರೂಮ್ ಅಂಡ್ ಡೂ ದ ಪ್ರೇಯರ್. ದಟ್ ಈಸ್ ಬೆಟರ್. ಇನ್ಸ್ಟೆಡ್ ಆಫ್ ಎಲ್ಲೋ ಗೊತ್ತಿಲ್ದಿರೋ ಜಾಗಕ್ಕೆಲ್ಲ ಹೋಗಿ ಬಂದು ಮಾಡೋದು. ಇಟ್ಸ್ ನಾಟ್ ದ್ಯಾಟ್ ಆಪ್ಟ್. ಸೊ ಪ್ರಾಣ ಪ್ರತಿಷ್ಠಾಪನ್ ಮತ್ತು ಅವಿಘ್ನ ಸಾಧನ ಡಿಫ್ರೆನ್ಸ್ ಇದೆ, ರೈಟ್? ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ ಸರ್? ದಟ್ಸ್ ವಾಟ್. ಸಿ, ಈ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಒಂದು, ಫಾರ್ ಎಕ್ಸಾಂಪಲ್, ಇದಕ್ಕೆ ಇವಾಗ ಜೀವ ಇಲ್ಲ. ಈ ಯಂತ್ರ ನಾವೇನ್ ರೆಡಿ ಮಾಡಿದೀವಿ, ಈ ಯಂತ್ರಕ್ಕಿನ್ನ ಜೀವ ಇಲ್ಲ. ಇದಕ್ಕೆ ಯಾವಾಗ ಜೀವ ಬರುತ್ತೆ ಅಂತಂದ್ರೆ, ನಮ್ಮ ಪುರೋಹಿತರು ಬಂದ್ಬಿಟ್ಟು ದೇವತಾ ಆಹ್ವಾನ ಮಾಡಿ ಅದಾದ್ಮೇಲೆ ಷೋಡಶ ಉಪಚಾರ ಅಂತ ಹೇಳ್ತೀವಿ. ಇವಾಗ ನಾವು ಬಂದ ತಕ್ಷಣ ನೀವು ಕೇಳಿದ್ರಿ, ನೀರು ಕುಡಿತೀರಾ, ಕಾಫಿ ಕುಡಿತೀರಾ, ವೆಲ್ಕಮ್ ಮಾಡಿದ್ರಿ, ದಟ್ಸ್ ಆಲ್ ಉಪಚಾರಗಳು ಅಂತ ಹೇಳ್ತೀವಿ. ಸೊ ಷೋಡಶ ಉಪಚಾರಗಳನ್ನ ಮಾಡ್ಬಿಟ್ಟು ಅದಕ್ಕೆ ಒಂದು ಪ್ರಾಣ ಅಂತ ತುಂಬ್ತೀವಿ. ಇದಕ್ಕೇನೆ ಅದೇ ಮಂತ್ರೋಚ್ಚಾರಣೆ ಮಾಡಿ ಆ ಮಂತ್ರ ಪ್ರಾಣ ಪ್ರತಿಷ್ಠಾಪನೆ ಮಂತ್ರಗಳು ಬೇರೆ ಇರುತ್ತೆ. ಅದೆಲ್ಲ ಮಾಡ್ಬಿಟ್ಟು ವಿ ಕ್ಯಾನ್ ಮೇಕ್ ಶೋರ್ ವಿ ಕ್ಯಾನ್ ಆಕ್ಟಿವೇಟ್ ದಿಸ್ ಯಂತ್ರ ಅಂಡ್ ವಿ ಕ್ಯಾನ್ ಗಿವ್ ಇಟ್ ಟು ದ ಕ್ಲೈಂಟ್ ಹೂವರ್ ಇಸ್ ಇನ್ ನೀಡ್ ಆಫ್ ದಿಸ್. ಅದೇ ನಮ್ಗೆ ಅವಿಘ್ನ ಸಾಧನ ಅಂದ್ರೆ ಏನಪ್ಪ? ನಾವೇ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಮ್ಮ ಸಾಧನೆಗೆ. ಅದ್ರಲ್ಲಿ ನೀವೇನಾದ್ರು ಇಡಿ, ಇವನ್ ಯು ಕೀಪ್ ಎನಿ ದಿಸ್ ಲಿಡ್ ಆಲ್ಸೋ ವಿಲ್ ಡೂ. ಅದನ್ನೇ ಇಟ್ಬಿಟ್ಟು ನಿಮ್ ಯಂತ್ರ ಅಂತ ಅಂದ್ಕೊಳ್ಳಿ, ಅದನ್ನೇ ಯಂತ್ರ ಅಂತ ಅಂದ್ಕೊಳ್ಳಿ. ಬಟ್ ಯು ಹ್ಯಾವ್ ಟು ಹ್ಯಾವ್ ಅರೌಂಡ್ 1 to 2 hours ಆಫ್ ಟೈಮ್ ಆನ್ ಅ ಡೈಲಿ ಬೇಸಿಸ್ ಟು ಡೂ ದಟ್ ಸಾಧನ. ಸೇಮ್ ಟೈಮ್. ಎಕ್ಸಾಕ್ಟ್ಲಿ. ಆ ಸಾಧನನ ನೀವ್ ಯಾರು ನಂಬೇಡಿ, ದೇವ್ರದ್ದು ಐಡಲ್ಲು ಇಡಬೇಡಿ, ಏನು ಇಡಬೇಡಿ. ವಿ ಜಸ್ಟ್ ಕೀಪ್ ಎನಿ ಒನ್ ರಾಕ್ ಆಲ್ಸೋ, ವಿ ಕೀಪ್ ಅ ಶಿಲಾ, ವಿ ಜಸ್ಟ್ ಕೀಪ್ ದ ಕುಂಕುಮ ಅಂತಾರೆ ಅಂಡ್ ಯು ಪರ್ಫಾರ್ಮ್ ಯುವರ್ ಸಾಧನ ಇನ್ ದ ರೈಟ್ ವೇ. ನಂಬಿಕೆಗೆ ಒಂದು ಕಲ್ಲು ಶಿಲೆ ಆಗುತ್ತೆ, ನಂಬಿಕೆ ಇರ್ಬೇಕಷ್ಟೆ. ಸೊ ದ ಥಿಂಗ್ ಇಸ್, ವಿ ನೀಡ್ ನಾಟ್ ಗೋ ಟು ಫಾರ್ ಆಫ್ ಪ್ಲೇಸಸ್. ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿ, ಇಲ್ಲಿಗೆ ಹೋಗಿ ಪೂಜೆ ಮಾಡಿಸಿ ಅವಶ್ಯಕತೆ ಇಲ್ಲ. ನಿಮ್ಗೆ ದೇವ್ರು ಕಣ್ಕೋಬೇಕಾ, ನಿಮ್ಮಲ್ಲೇ ಇದ್ದಾನೆ, ಅದನ್ನ ಫಸ್ಟ್ ಕಂಡ್ಕೊಳ್ಳಿ. ಅಂಡ್ ದೆನ್ ಯು ಕ್ಯಾನ್ ಗೋ ಟು ಲುಕ್ ಔಟ್ ಫಾರ್ ಅದರ್ ಪೀಪಲ್. ಸೊ ಅದರಲ್ಲಿ ಅವಿಘ್ನ ಸಾಧನ ಏನು ಅಂತಂದ್ರೆ, ನಮ್ಮಲ್ಲಿ ನಾವೇ ದೈವವನ್ನ ಕಾಣೋದನ್ನ ಅವಿಘ್ನ ಸಾಧನ ಅಂತ ಹೇಳ್ತೀವಿ. ನಮ್ದೊಂದು ಕಾನ್ಸಿಕ್ರೇಟೆಡ್ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ಗೆ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂತಂದ್ರೆ ವಿ ಕ್ಯಾನ್ ಡೂ ಎನ್ ನಂಬರ್ ಆಫ್ ಥಿಂಗ್ಸ್, ಬಟ್ ಇಟ್ ಶುಡ್ ಬಿ ಗೈಡೆಡ್ ಬೈ ಎ ಗುರು. That is Avigna Sadhana. Guru is ತುಂಬಾ important. Yeah, that is actually started by Isha Foundation. Avigna Sadhana ಬಂದ್ಬಿಟ್ಟು ಅದು ಯಂತ್ರನೂ ಈಶಾ ಫೌಂಡೇಶನ್ ಅವರೇನೆ ಶುರು ಮಾಡಿರೋದು. ಸೊ ಆ ಪ್ರೋಸೆಸ್ ಅನ್ನ ವಿ ಹ್ಯಾವ್ ಇನ್ಕಲ್ಕೇಟೆಡ್. ಅಂಡ್ ಪ್ರಾಣ ಪ್ರತಿಷ್ಠೆ ಇಟ್ಸ್ ಇನ್ ಅ ಸ್ಕ್ರಿಪ್ಚರ್ಸ್ ಆಲ್ಸೋ. ಸೊ ಪ್ರಾಣ ಪ್ರತಿಷ್ಠೆ ಮಾಡೋದಕ್ಕೇನೆ ಬೇರೆ ತರ ಮಂತ್ರಸ್ ಇರುತ್ತೆ. ಅಂಡ್ ಅವಿಘ್ನ ಸಾಧನ ಅನ್ನೋದು ಇಟ್ಸ್ ಆರ್ ಸ್ಪೇಸ್. Whatever we do, it becomes true. That's like it is like that Avigna Sadhana. So ಈ ಪಾಡ್ಕಾಸ್ಟ್ ಅಲ್ಲಿ ಪ್ರೇಮ್ ಸಾಗರ್ ಸರ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, AI ವರ್ಸಸ್ ಹ್ಯೂಮನ್. ಸೊ ನೆಕ್ಸ್ಟ್ 10 year ಅಲ್ಲಿ AI ಮತ್ತು ಟೆಕ್ ವಾಸ್ತು ಫೀಲ್ಡ್ಗೆ ಏನ್ ಮೇಜರ್ ಚೇಂಜಸ್ ಆಗುತ್ತೆ ಸರ್?
ಸರ್ ಇವಾಗ ನೋಡಿ ಯಾವುದೇ ಒಂದು ಫ್ಲೋರ್ ಪ್ಲಾನ್ ನೀವು ಅಪ್ಲೋಡ್ ಮಾಡಿ, ಇವತ್ತಿಗೂ ಆಲ್ರೆಡಿ ಪ್ರಾವಿಷನ್ಸ್ ಇದೆ. ನೀವೊಂದು ಫ್ಲೋರ್ ಪ್ಲಾನ್ ಅಪ್ಲೋಡ್ ಮಾಡ್ತೀರಾ, ಅಪ್ಲೋಡ್ ಮಾಡಿಬಿಟ್ಟು ಎಗೆ ಕೇಳಿ ನಿಮಗೆ ರಿಪೋರ್ಟ್ ಬೇಕು ಅಂತ, ಅದು ರಿಪೋರ್ಟ್ ಜನರೇಟ್ ಮಾಡುತ್ತೆ. ಬಟ್ ಏನ್ ಪ್ರಾಬ್ಲಮ್ ಅಥವಾ ಟ್ವಿಸ್ಟು ಅಂತಂದ್ರೆ, ನಾನು ಹೇಳಿದಾಗೆ ಟಿಲ್ಟ್ ರೀಡಿಂಗ್ ಇರುತ್ತೆ, 90 ಡಿಗ್ರೀಸ್ ಇರುತ್ತೆ, ಪ್ಲಾನ್ ಮೇಲೆ 90 ಡಿಗ್ರಿ ಎಕ್ಸಾಕ್ಟ್ ಆಗಿ ಕೊಟ್ಟಿರ್ತಾರೆ. ಬಟ್ ನಾವು ಪ್ರಾಪರ್ಟಿಗೆ ಹೋಗಿ ನೋಡಿದಾಗ 20 ಡಿಗ್ರೀಸ್ ಇರುತ್ತೆ. ಬಟ್ ಅಕಾರ್ಡಿಂಗ್ ಟು ನೋ ಟಿಲ್ಟ್ ಕ್ಯಾಲ್ಕುಲೇಷನ್ಸ್ ಕೊಟ್ಟಿರೋ ರಿಪೋರ್ಟ್ ಕರೆಕ್ಟ್ ಇರುತ್ತೆ. ಬಟ್ ಟಿಲ್ಟ್ ಅಂತ ಬಂದಾಗ, ಟಿಲ್ಟ್ ಅಂತ ಕನ್ಸಿಡರ್ ಮಾಡಿದಾಗ ಇಟ್ ಇಸ್ ನಾಟ್ ರೈಟ್. ಸೊ ಅವಾಗಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಯಾರು ಆನ್ಲೈನ್ ಕನ್ಸಲ್ಟೇಷನ್ಸ್ ತಗೋತಾರಲ್ವಾ, ದೇ ಶುಡ್ ಮೇಕ್ ಶ್ಯೂರ್ ಅವ್ರು ಟಿಲ್ಟ್ ರೀಡಿಂಗ್ ನೋಡೋದಕ್ಕಾದ್ರೂ ಬರಬೇಕು. ಸೊ ದಟ್ಸ್ ವೈ ವೈಲ್ ಬುಕಿಂಗ್ ಎನಿ ಆನ್ಲೈನ್ ಕನ್ಸಲ್ಟೇಷನ್ ವಿ ಹ್ಯಾವ್ ಮೇಡ್ ಪ್ರಾವಿಷನ್ಸ್ ಸೊ ದಟ್ ದ ಕ್ಲೈಂಟ್ ವಿಲ್ ಕಮ್ ಟು ನೋ ಹೌ ದ ಟಿಲ್ಟ್ ಹ್ಯಾಸ್ ಟು ಬಿ ಟೇಕನ್. ಅದನ್ನ ನೋಡಿದ್ಮೇಲೆ ನೀವು ಹೇಗಾದ್ರೂ ಕೊಡಿ, ಯಾರಿಗಾದ್ರೂ ಕೊಡಿ, ಕರೆಕ್ಟಾಗಿ ಮಾಡ್ಕೊಂಡು ಕೊಡುತ್ತೆ. ಬಟ್ ವಿತೌಟ್ ದ ಇನಿಷಿಯಲ್ ಇನ್ಪುಟ್ ಇಟ್ ಸೆಲ್ಫ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಅಕ್ಯುರೇಟ್ ರಿಸಲ್ಟ್ಸ್. ಸರಿ ಸರ್. ಸೊ ಪ್ರೇಮ್ ಸರ್, ಫ್ಯೂಚರಲ್ಲಿ ನಿಮ್ಮ ವಿಷನ್ ಮತ್ತು ಎಕ್ಸ್ಪಾನ್ಷನ್ ಪ್ಲಾನ್ ಏನು ಭಾರತ್ ಮತ್ತು ವಿದೇಶದಲ್ಲಿ? ಸರ್ ಎಲ್ಲರೂ ಒಂದು ಹಂತಕ್ಕೆ ಅಂತ ಬಂದಾಗ ದೇ ವಿಲ್ ಟ್ರೈ ಫಾರ್ ನ್ಯೂ ಥಿಂಗ್ಸ್. ನಾವು ಅಷ್ಟೇ, ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಮಲ್ಟಿ ಸಿಟೀಸ್ ಎಲ್ಲ ನಾವು ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ಬೋದು ಅಂತ. ವಿ ಆಲ್ವೇಸ್ ಥಾಟ್ ವಿ ವರ್ ಲಿಮಿಟೆಡ್ ಫಾರ್ ಬ್ಯಾಂಗ್ಳೂರ್. ಬಟ್ ಫಾರ್ಚುನೇಟ್ಲಿ ಆ್ಯಂಡ್ ಬೈ ಗುಡ್ ಬಿಸ್ನೆಸ್ ವಿ ಹ್ಯಾವ್ ಎಕ್ಸ್ಪ್ಯಾಂಡೆಡ್ ಥಿಂಗ್ಸ್ ಟು ವಾಟ್ ವಿ ಸೇ ಮುಂಬೈ ಆಲ್ಸೋ, ಹೈದರಾಬಾದ್ ಆಲ್ಸೋ ಆ್ಯಂಡ್ ಚೆನ್ನೈ ಆಲ್ಸೋ. ಲ್ಯಾಂಗ್ವೇಜ್ ಬೇರೆ ಬರಲ್ಲ? ಲ್ಯಾಂಗ್ವೇಜ್ ಬರದೇ ಇದ್ರು ಇಂಟೆಂಟ್ ಇರುತ್ತೆ. ಇಂಟೆಂಟು ಅಂಡ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇನ್ಲಿ. ಇವಾಗ ಏನಾಗುತ್ತೆ ಅಂತಂದ್ರೆ, ಕೆಲವೊಬ್ರು ಬರ್ತಾರೆ, ದೇರ್ ಆರ್ ಸಮ್ ಪೀಪಲ್ ಹೂ ವಿಲ್ ಟಾಂಟ್ ಅಸ್. ಸರ್ ನೀವ್ ಹೇಳ್ತೀರಾ ಸರ್, ನಮ್ಮ ಮಗನ್ ತರ ಇದ್ದೀರಾ, ನೀವೇನ್ ಸರ್ ಹೇಳ್ತೀರಾ ಅಂತ ಹೇಳ್ತಾರೆ. ಇಲ್ಲ ನಮ್ಮ ತಮ್ಮನ್ ತರ ಇದ್ದೀರಾ ಸರ್, ನೀವೇನ್ ಸರ್ ಹೇಳ್ತೀರಾ ಅಂತ ಹೇಳ್ತಾರೆ. ಬಟ್ ಆಫ್ಟರ್ ವಿ ಡೂ half an hour of conversation with them, that particular impression will not be there with the customers. Right. Language is not important. Intention is more important. Mainly knowledge sir. ಏನು ಅಂತಂದ್ರೆ, ಒಂದು ಸಮುದ್ರದಲ್ಲಿ ನಾನು ಎಲ್ಲ ಕಲ್ತಿದ್ದೀನಿ ಅಂತ ಹೇಳಲಿಕ್ಕೆ ಹೋಗಲ್ಲ. ಈ ಲೋಟದಷ್ಟು ನೀರು ಎಷ್ಟಿತ್ತು ಅಷ್ಟೇ ನಾವು ಕಲ್ತಿರೋದು. ಸೊ ನಮ್ಗೆ ಡೆಪ್ತ್ ಇದೆ, ತುಂಬಾ ಸಬ್ಜೆಕ್ಟ್ ಅಲ್ಲಿ ತುಂಬಾ ಡೆಪ್ತ್ ಇದೆ. ಬಟ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಎಕ್ಸ್ಪ್ಯಾಂಡ್ ಗ್ಲೋಬಲಿ ಆಲ್ಸೋ, provided the time permits. Okay, now very important question, last question in this podcast, Prem sir. ಸೊ ಒಳ್ಳೆ ಅಸ್ಟ್ರಾಲಜರ್ನ ಹೇಗೆ ಹುಡುಕ್ಬೇಕು ಸರ್? ಏನಿಲ್ಲ ನೋಡಿ, ಯಾವಾಗ್ಲೂ ಅಷ್ಟೇ, ಆಸ್ಟ್ರಾಲಜರ್ಸ್ ಅಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಏನಿರೋದಿಲ್ಲ. ದ ಥಿಂಗ್ ಇಸ್, ಸಮ್ ಪೀಪಲ್ ಯೂಸ್ ಇಟ್ ಆಸ್ ಅ ಮೇನ್ ಟೈಮ್ ಟು ಮೇಕ್ ಮನಿ ಅಷ್ಟೇ. ನಾನು ಸಮ್ ಪೀಪಲ್ ಆರ್ ಮೇಜರ್. ಎಕ್ಸಾಕ್ಟ್ಲಿ, ಮೆಜಾರಿಟಿ ಆಫ್ ದೆಮ್. ಬಿಕಾಸ್ ಏನಾಗ್ತಿದೆ ಅಂತಂದ್ರೆ, ಇವಾಗಿನ ಸಿಚುವೇಶನ್ ಅಲ್ಲಿ ಎವ್ರಿ ಒನ್ ವಾಂಟ್ಸ್ ಕ್ವಿಕ್ ಮನಿ. ಓಕೆನಾ, ಯಾರಿಗೂ ಕಷ್ಟಪಟ್ಟು ದುಡಿಬೇಕು ಆ ಥರ ಎಲ್ಲ ಏನೂ ಇಲ್ಲ. ಏನಾರ ಮಾಡಬೇಕು, ಯಾರಾದ್ರೂ ಹಿಡ್ಕೋಬೇಕು, ಇದು ಮಾಡಬೇಕು. ಆ್ಯಂಡ್ ಐ ನೋ ಲಾಟ್ ಆಫ್ ಪೀಪಲ್ ಲೈಕ್ ದಟ್ ಆಲ್ಸೋ. ಆ್ಯಂಡ್ ಸಮ್ ಪೀಪಲ್ ಆರ್ ದೇರ್ ಹೂ ವಿಲ್ ಡೂ ದ ಕರ್ಮಾಂಗಾಸ್. ಇದಕ್ಕೆಲ್ಲ ಏನೇನು ಕರ್ಮಾಂಗಗಳು ಮಾಡಬೇಕು ಅವರೇ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಬೇರೆಯವ್ರ ಹತ್ರ ಮಾಡಿಸ್ತಾರೆ, ಇದು ಮಾಡ್ತಾರೆ. ದಟ್ಸ್ ನಾಟ್ ಹೌ ಇಟ್ ಇಸ್. ಸೊ ಒಳ್ಳೆ ಜೆನ್ಯೂನ್ ಆಸ್ಟ್ರಾಲಜರ್ ಹತ್ರ ನೀವು ಹೋಗಬೇಕು ಅಂತಂದರೆ ಏನೂ ಇಲ್ಲ, ಒಂದು ಡೇಟ್ ಆಫ್ ಬರ್ತ್ ಟೈಮ್ ಅವ್ರಿಗೆ ಕೊಡಿ, ಇಷ್ಟು ಕನ್ಸಲ್ಟೇಷನ್ಸ್ ಫೀಸ್ ಅಂತ ಇರುತ್ತೆ ಅವ್ರಿಗೆ ಹಾಕಿ, ಅದಾದಮೇಲೆ ನೋಡಿ ವೆದರ್ ಈಸ್ ಟ್ರೈಂಗ್ ಟು ಡೆವಲಪ್ ಫಿಯರ್ ಆನ್ ಯು. ನಿಮ್ಗೆ ಏನಾರ ಫಿಯರ್ ಇನ್ಕಲ್ಕೇಟ್ ಮಾಡ್ತಾ ಇದ್ದಾರೆ ಅಂತಂತಂದ್ರೆ, ಲೆಟ್ಸ್ ಹಿಯರ್ ಇಟ್ ಟು ದ ಕಂಪ್ಲೀಟ್ ಥಿಂಗ್. ಅವ್ರ ಫಿಯರ್ನ ಇನ್ಕಲ್ಕೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಐ ವುಡ್ ರಾದರ್ ನಾಟ್ ಟ್ರಸ್ಟ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಇಲ್ಲ ಇದು ಸ್ವಲ್ಪ ವೀಕ್ ಇದೆ, ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಬೋದು, just go for those astrologers is what I would suggest. Absolutely, Prem sir. Any product you want to show something, or this is the product? Anything you want to show, anything, or is it okay? No, that's fine. Andu chakra ide bag alli. ಈ ಯಂತ್ರ ಗಿಫ್ಟ್ ಕೊಡಿ. Sure. Yeah. So this is the 16 directions Mahavastu chakra which we are talking about. ಈ ಗಿಫ್ಟ್ ಕೊಡಿ ಸರ್. Yeah, definitely. So basic ವಾಸ್ತುಲಿ 8 ಡೈರೆಕ್ಷನ್ಸ್ ಇರುತ್ತೆ. ಇದರಲ್ಲಿ ನೋಡಿ, ನಾನು ಹೇಳಿದಾಗೆ ಇವಾಗ ವೆಸ್ಟ್ ಮತ್ತೆ ಸೌತ್ ವೆಸ್ಟ್, ವೆಸ್ಟ್ ಮತ್ತೆ ಸೌತ್ ವೆಸ್ಟ್ ಮಧ್ಯದಲ್ಲಿ ವೆಸ್ಟ್ ಆಫ್ ಸೌತ್ ವೆಸ್ಟ್ ಇದೆ. ಸರಿ. ಸೊ ಇದನ್ನ ಬೇಸಿಕ್ ವಾಸ್ತುಲಿ ಕನ್ಸಿಡರೇಷನ್ ಮಾಡ್ತಾ ಇರಲಿಲ್ಲ, ಬಟ್ ನಾವ್ ಇದನ್ನ ಮಾಡ್ತೀವಿ. ಆಮೇಲೆ ತುಂಬಾ ಜನ ಕೇಳ್ತಾರೆ, ಸರ್ ನಾವು ಮನೆಯಲ್ಲಿ ನಮ್ಮ ಸೇಫ್ನ ಎಲ್ಲಿಡಬೇಕು? ಅಗೇನ್ ಇನ್ ದಿಸ್ ದೇರ್ ಆರ್ 2 ಬೈಫರ್ಕೇಶನ್ಸ್. ಒಂದು, ನೀನ್ ದುಡ್ದಿದ್ಯಾ, ಇಲ್ಲ ನಿಮ್ ತಂದೆ ತಾಯಿ ಮಾಡಿದಾರ, ಹೆರಿಡಿಟ್ರಿನ ಅಥವಾ ನೀನ್ ಸ್ವಂತ ಮಾಡಿದ್ಯಾ? ಹೇಗೆ? ತಂದೆ ತಾಯಿ ಮಾಡಿದ್ದಾರೆ ಸರ್, ನಾನು ಏನೂ ಮಾಡಿಲ್ಲ, ನಾನು ಮಾಡ್ತೀನಿ ಬಟ್ ಎವ್ರಿಥಿಂಗ್ ಇಸ್ ಫ್ರಮ್ ದೆಮ್ ಅಂತ ಅಂದಾಗ, ಸೌತ್ ವೆಸ್ಟ್ ಕುಬೇರ ಮೂಲೆ ಅಲ್ಲಿಗೆ ಇಡ್ಕೋಬೇಕು. ಗೋಲ್ಡ್ ಗೀಲ್ಡ್ ಎಲ್ಲ ಆಗಿರ್ಬೋದು, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸೌತ್ ವೆಸ್ಟ್ ಅಲ್ಲಿ ಇಡಬೇಕು. ಬೆಸ್ಟ್ ಜೋನ್. ಇಲ್ಲ ಸರ್, ನನಗೆ ಎಲ್ಲ ನಾನೇ ಸ್ವಂತ ದುಡ್ದಿರೋದು, ನನಗೆ ಬ್ಯಾಕಪ್ ಇಲ್ಲ, ಐ ಬಿಲ್ಟ್ ಇಟ್ ಫ್ರಮ್ ಸ್ಕ್ರಾಚ್ ಅಂತವ್ರು ಇರ್ತಾರಲ್ವ, ಅವ್ರಿಗೆ ಯಾವಾಗಲೂ ವೆಸ್ಟ್
ಪಶ್ಚಿಮ ದಿಶೆ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಅವರು ಸ್ಟೋರ್ ಮಾಡಬೇಕಾಗತ್ತೆ. ಯಾಕೆ ಇವೆರಡು ಡಿಫ್ರೆನ್ಸು ಅಂತಂದರೆ, ವೆಸ್ಟ್ ಇಸ್ ದ ಝೋನ್ ಆಫ್ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್. ನೀವು ಇವತ್ತಿಗೂ ಬೇಕಾದರೆ ಅಂಬಾನಿಯವ್ರ ಮನೆ ನೋಡಿ, ವೆಸ್ಟ್ ಫೇಸಿಂಗ್ ಇದೆ ಆಂಟಿಲಿಯಾ. ಇಟ್ಸ್ ನಾಟ್ ಈಸ್ಟ್ ಆರ್ ನಾರ್ತ್ ಫೇಸಿಂಗ್. ವೆಸ್ಟ್ ಫೇಸಿಂಗ್. ಯಾ, ಆ್ಯಂಡ್ ಮೆನಿ ನೀವು ಪೀಪಲ್ ನೋಡಿದ್ದೀರಾ? ನೋಡಿದ್ದೀವಿ. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ನಾವು ಹೇಳಿದ್ವಾ, ನಾರ್ತ್ ಆ್ಯಂಡ್ ಈಸ್ಟ್ ಎರಡೂ ಕಡೆ ಎಂಟ್ರೆನ್ಸಸ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ವೆಸ್ಟಲ್ಲಿ ಮಾಡಿದವ್ರು ಎಲ್ಲ ಅದು ಸೂರ್ಯ ಮುಳುಗೋದಿಕ್ಕು, ಇವರು ಹಂಗೆ ಮುಳುಗೋಗ್ತಾರೆ ಅಂತ ಹೇಳ್ತಾರೆ. ಬಟ್ ಇವನ್ ಆರ್ ಆಫೀಸ್ ಆಲ್ಸೋ ವೆಸ್ಟ್ ಫೇಸಿಂಗ್ ಸರ್. ಸೌತ್ ವೆಸ್ಟ್ ಕಾರ್ನರ್ ಯಾರು ತಗೋಬಾರ್ದು ಅಂತ ಹೇಳ್ತಾರೆ, ವಿ ಹ್ಯಾವ್ ಟೇಕನ್ ಇಟ್. ಬೇಸ್ಮೆಂಟಲ್ಲಿ ಆಫೀಸ್ ಮಾಡಬಾರ್ದು ಅಂತ ಹೇಳ್ತಾರೆ, ವಿ ಹ್ಯಾವ್ ಡನ್ ಇಟ್. ದ ಥಿಂಗ್ ಈಸ್, ಎಲ್ಲ ಜಾಗ ನಮಗೆ ರೆಡಿ ಟು ಈಟ್ ಥರ ಇರಲ್ಲ. ವಿ ಹ್ಯಾವ್ ಟು ಪ್ರಿಪೇರ್, ವಿ ಹ್ಯಾವ್ ಟು ಮೇಕ್ ಇಟ್. ಇವತ್ತಿಗೆ ನಮ್ಮ ಆಫೀಸಿಗೆ ಯಾರಾದರೂ ಬಂತು ಅಂತಂದ್ರೆ, ಸರ್ ನಮ್ಮ ಮನೇಲಿ ಈ ಥರ ಆರ ಬರೋ ಥರ ಮಾಡ್ಕೊಂಡು ಕೊಡಿ ಅಂತ ಹೇಳ್ತಾರೆ. ದಟ್ಸ್ ಇಟ್. ಸೊ ಆ ಥರ ಹೆಂಗೆ ನಾವು ಡಿಸೈನ್ ಮಾಡ್ಕೋಬಹುದು, ಯೂಸಿಂಗ್ ಕಲರ್ಸ್ ಆಗಿರ್ಬೋದು, ಯೂಸಿಂಗ್ ಎನಿ ಸಾರ್ಟ್ಸ್ ಆಫ್ ಇಂಟೀರಿಯರ್ ಮೆಟೀರಿಯಲ್ಸ್ ಆಗಿರ್ಬೋದು, ಅದೆಲ್ಲ ಇದರಲ್ಲಿ 100% ಗೈಡ್ ಮಾಡ್ಬೋದು. ಆಮೇಲೆ ಇಲ್ಲೆಲ್ಲ ಕಲರ್ಸ್ ಇದೆ ಸರ್, ಯಾವ್ಯಾವ ಝೋನಲ್ಲಿ ಏನೇನು ಕಲರ್ಸ್ ಬರಬೇಕು ಇದೆಲ್ಲ ಕ್ಲೀನಾಗಿ ಮೆನ್ಷನ್ ಆಗಿರುತ್ತೆ. ಆ್ಯಂಡ್ 32 ಡಿವಿಷನ್ ಎಂಟ್ರೆನ್ಸ್ ಪಾಯಿಂಟ್ಸ್. ಮುಂಚೆಲ್ಲ ಏನಾಗ್ತಾ ಇತ್ತು, ಒಂದು ಫ್ಲೋರ್ ಪ್ಲಾನ್ ತಗೊಂಡ್ರೆ ಅದನ್ನು ಕುಂಡ್ಲಿ ಥರ 9 ಭಾಗ ಮಾಡ್ತಿದ್ರು. ಓಕೆ, ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಡಿವಿಷನ್ ಏನಾಗುತ್ತೆ ಅಂದರೆ 32 ಎಂಟ್ರೆನ್ಸ್ ಗ್ರಿಡ್ಸ್ ಬರುತ್ತೆ. ಈ 32 ಎಂಟ್ರೆನ್ಸ್ ಗ್ರಿಡ್ಸಲ್ಲಿ 2 ಪಾಸಿಟಿವ್ ಇರುತ್ತೆ. ಸೊ ತುಂಬ ಜನ ಏನಂತ ಹೇಳ್ತಾರೆ, ಸೌತಲ್ಲಿ ಯಾವುದು ಎಂಟ್ರೆನ್ಸ್ ಕೊಡಬಾರ್ದು, ಚೆನ್ನಾಗೇ ಇಲ್ಲ ಅಂತ ಹೇಳ್ತಾರೆ. ವೆಸ್ಟಲ್ಲಿ ಯಾವುದು ಎಂಟ್ರೆನ್ಸ್ ಕೊಡಬಾರ್ದು, ಚೆನ್ನಾಗೇ ಇಲ್ಲ ಅಂತ ಹೇಳ್ತಾರೆ. ಬಟ್ ನೋ, ಇನ್ ಸೌತ್ ಆಲ್ಸೋ S3, S4 ಇಸ್ ಪಾಸಿಟಿವ್, ಆ್ಯಂಡ್ ಇನ್ ವೆಸ್ಟ್ ಆಲ್ಸೋ W4 ಆ್ಯಂಡ್ W3 ಆರ್ ಪಾಸಿಟಿವ್. ಸೊ ಎಲ್ಲ ಝೋನಲ್ಲೂ ಪಾಸಿಟಿವ್ಸ್ ಇರುತ್ತೆ. ಬಟ್ ನಮ್ಗೆ ಏನಂತಂದರೆ ಅದ್ರ ಮೇಲೆ ಜ್ಞಾನ ಕಮ್ಮಿ. ಇವಾಗ ಫಾರ್ ಎಕ್ಸಾಂಪಲ್ ಯಾರಾದ್ರು ನಮ್ಗಿಂತ ನಮ್ಮ ತಾತವರಲ್ಲಿದ್ರೆ ಹೇಳ್ತಾರೆ, ಯಾವುದು ತಪ್ಪಿಲ್ಲ, ಯಾವುದು ಸರಿ ಇಲ್ಲ, ಎಲ್ಲ ನೀವ್ ಹೆಂಗ್ ನೋಡ್ತೀರಾ ಹಂಗೆ. ದಟ್ಸ್ ಹಿಸ್ ಎಕ್ಸ್ಪೀರಿಯನ್ಸ್. ಬಟ್ ನಮ್ಗೆ ಇನ್ನ ಆ ಥರ ಎಕ್ಸ್ಪೀರಿಯನ್ಸ್ ಬರಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಅನದರ್ 30-40% ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಎಕ್ಸಾಕ್ಟ್ಲಿ. ಸೊ ಆ ಥರ ಆಗ್ತಾ ಇರುತ್ತೆ. ದಟ್ ಈಸ್ ವಾಟ್ ಈ ಟೋಲ್ಡ್ ಅಸ್. ನಾವು ಯಾವಾಗಲೂ ಕೇಳಿದಾಗ, ತಾತ ನಿಂಗೆ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ, ನೀನ್ ಹಿಂಗೆ ಇದೆಲ್ಲ ಹೆಂಗ್ ಮಾಡ್ತೀಯ ಅಂತ ಕೇಳಿದಾಗ, ಹಿ ಯೂಸ್ ಟು ಟೆಲ್ ಅಸ್, ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ಕಣ್ರಪ್ಪ, ನಿಮ್ಗೆ ಅಂತ ಒಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ನಾನು ಹೇಳ್ದೇ ಇದ್ರು ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಲಕಿಲಿ ವಿ ಥಿಂಕ್ ವಿ ಆರ್ ಇನ್ ದಟ್ ಫೇಸ್ ನೌ. Absolutely. Prem sir, thank you so much for coming in the show, the Founders Dream Kannada channel. So ಈ ಪಾಡ್ಕಾಸ್ಟ್ ಗೆ ಬಂದು ಹೇಗೆ ಅನಿಸ್ತಿದೆ ಸರ್? ಸೊ ಇಟ್ಸ್ ಗುಡ್. ನರ್ವಸ್ನೆಸ್ ಏನು ಅನಿಸ್ಲಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಲೈಕ್ ಇಂಟ್ರಾಕ್ಟಿವ್ ಸೆಷನ್. ಮುಂಚೆನೂ ಮಾಡಿದ್ದೀವಿ ಪಾಡ್ಕಾಸ್ಟ್ಗಳು, ಬಟ್ ನಾಟ್ ಟು ಅ ಫುಲ್ಲಿ ಫ್ಲೆಡ್ಜ್ಡ್ ಲೆವೆಲ್. ಬಟ್ ದಿಸ್ ಇಸ್ ಅವರ್ ಫಸ್ಟ್ ಟ್ರೈ ಟು ದ ಕಾರ್ಪೊರೇಟ್ ಸೆಕ್ಟರ್. And let's see. So ನಾನು ಕನ್ನಡ ಭಾಷೆ ಕಲಿತಾ ಇದ್ದೀನಿ, ಏನಾದರೂ ತಪ್ಪು ಆದರೆ ಕ್ಷಮಿಸಿ ಸರ್. ಸರ್ ಇಲ್ಲ ಸರ್. ದ ಥಿಂಗ್ ಇಸ್, ಇವನ್ ದೋ ಇಫ್ ಯು ಆರ್ ಅ ನಾನ್ ಕನ್ನಡಿಗ, ಯು ಆರ್ ಮೇಕಿಂಗ್ ಅನ್ ಅಟೆಂಪ್ಟ್ ಟು ಸ್ಪೀಕ್ ಕನ್ನಡ. ಸರಿ. So that is what we like mostly about you. Thank you so much sir.